5 ನಿಮಿಷ ಕೊಟ್ಟು ಎಲ್ಲಾರನ್ನು ಜಾಯಿನ್ ಮಾಡಿಸಿ ಆಮೇಲಿಂದ ಮೀಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಎಲ್ಲ ನಮ್ಮ ಎಲ್ಲ ಡಿಪಾಸಿಟರ್ಸ್ ಬಂಧುಗಳಿಗೆ ಮತ್ತೊಮ್ಮೆ ಈ ಭಾನುವಾರದ ಶುಭ ಸಂಜೆ. ಹಾಗೂ ನಮ್ಮ ಡಿಪಾಸಿಟರ್ಸ್ಗಳು ಏನಾಗಿದೆಯೋ ಏನು ಹೋಗಿದೆಯೋ ಅನ್ನುವ ರೀತಿಯಲ್ಲಿ ಸಾಕಷ್ಟು ಯೋಚನೆಗಳು ಇರ್ತಾ ಇದ್ದಾವೆ. ಅವರೆಲ್ಲರಿಗೂ ಏನಾಗುತ್ತೆ ಬಿಡುತ್ತೋ ಒಂದು ಅಪ್ಡೇಟ್ ಅಂತೂ ಕೊಡೋದು ನಮ್ಮ ವಾಡಿಕೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡಲೇಬೇಕಾದಂತಹ ವಿಷಯಗಳು ಒಂದು 3-4 ಇದಾವೆ. ಅದ್ರ ಜೊತೆಗೆ ರೆಗ್ಯುಲರ್ ಆಗು ಹೋಗುಗಳನ್ನೆಲ್ಲ ವಿಚಾರಿಸೋಣ. We will just discuss, there are a couple of things that I should share with you all, and there are a few more things that we will keep discuss about, what will be the course of action for the future. So this will be the way in which this will be the format of this meeting. So first, I just will have to give you an update on whatever that has happened in the last week. So actually, a few things happened. Firstly, I had the opportunity of meeting our administrator Ashokan. It was a very cordial meeting. We discussed on various issues relating to our bank, and ಸಾಕಷ್ಟು ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿ ಮತ್ತೆ ಆ ಪ್ರಸ್ತಾಪ ಮಾಡಿದ್ರ ಜೊತೆಗೆ ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ವಿ. ಮತ್ತೆ ಪ್ರಸ್ತಾಪಗಳನ್ನ ಮಾಡಿದ್ವಿ, ಮತ್ತೆ ಆ ವಿಷಯಗಳನ್ನ ಹಂಚ್ಕೊಂಡ್ವಿ. ಹಾಗೂ ಕೆಲವೊಂದು ವಿಷಯಗಳಲ್ಲಿ ಒಂದು ಕ್ಲಾರಿಟಿ ಬಂತು. ಅಂದ್ರೆ ಕ್ಲಾರಿಟಿ ಇಲ್ದಿರೋದೇ ಒಂದು ದೊಡ್ಡ ಕ್ಲಾರಿಟಿ ಆಗಿದೆ. ಈಗ ನಾವು ವಿ ಆರ್ ಅಟ್ ಈಗ ಯಾವ ಹಂತದಲ್ಲಿ ಇದೀವಿ ನಾವು ಅಂತ ಹೇಳಿದ್ರೆ ಈಗ ಯಾರಿಗೂ ಗೊತ್ತಿಲ್ಲ, ಒಂದು ಗ್ರೇ ಏರಿಯಾಗೆ ಎಂಟರ್ ಆಗ್ತಾ ಇದೀವಿ ಇವಾಗ. ಆಸ್ ಫಾರ್ ಎಸ್ ನಮ್ಮ ಬ್ಯಾಂಕಿನ ಒಂದು ವಿಷಯದಲ್ಲಿ ಒಂದು ಗ್ರೇ ಏರಿಯಾ ಎಂಟರ್ ಆಗ್ತಾ ಇದೀವಿ. ಮತ್ತೆ ಈ ಗ್ರೇ ಏರಿಯಾ ಎಂಥದ್ದು ಅಂತ ಹೇಳಿದ್ರೆ, ಇಲ್ಲಿ ಯಾರಿಗೂ ಮುಂದೆ ಏನ್ ಮಾಡ್ಬೇಕು ಅಥವಾ ಮುಂದೆ ಏನಾಗುತ್ತೆ ಅಥವಾ ಮುಂದಿನ ಕ್ರಮಗಳೇನೇನು ಅನ್ನೋದ್ರ ಬಗ್ಗೆ ಯಾರು ಕ್ರಮ ತಗೋಬೇಕು ಅವ್ರಿಗೂ ಕ್ಲಾರಿಟಿ ಇಲ್ಲ. ಮತ್ತೆ ನಾವು ಏನ್ ಅಪೇಕ್ಷಿಸ ನಮ್ಮ ಡಿಪಾಸಿಟರ್ಸ್ ಆಗಿ ನಾವು ಅಥವಾ ಶೇರ್ ಹೋಲ್ಡರ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಆಗಿರ್ಬೋದು, ಅವ್ರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ವಿ ಆರ್ ನೌ ಸ್ಟೆಪಿಂಗ್ ಇನ್ ಟು ಗ್ರೇ ಏರಿಯಾ. ಇದು ಯಾಕೆ ಅನ್ನೋದನ್ನ ಮುಂದೆ ನಾನು ಹೇಳ್ತೀನಿ. ಇದೊಂದಾಯ್ತು. ಮತ್ತೆ ಇನ್ನು DICGC ವಿಷಯ ಒಂದಷ್ಟು ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡಿದ ಹಾಗೆ DICGC ಬಗ್ಗೆ ತುಂಬಾ ಸಾಕಷ್ಟು ಕೂಲಂಕಷವಾಗಿ ಡಿಸ್ಕಷನ್ ಮಾಡಿದೆ. ಜೊತೆಗೆ ಸಮ್ ಸ್ಪೆಸಿಫಿಕ್ ಕೇಸಸ್ ನಲ್ಲೂ ಯಾವ ರೀತಿ ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಡಿಸ್ಕಷನ್ ಮಾಡಿದ್ವಿ. ನಾನು ಮತ್ತೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಸಾಹೇಬ್ರು ಇಬ್ರು ವಿ ಡಿಸ್ಕಸ್ಡ್, he gave a lot of inputs on what is happening. So ಅದ್ರ ಬಗ್ಗೆನೂ I will give you an update. And most importantly, ನಮ್ಮ ಬ್ಯಾಂಕ್, ವಾಟ್ ವಿಲ್ ಬಿ ದ ಫ್ಯೂಚರ್ ಆಫ್ ಅವರ್ ಬ್ಯಾಂಕ್ ಅನ್ನೋದ್ರ ಬಗ್ಗೆ ಯಾಕೆ ಕ್ಲಾರಿಟಿ ಇಲ್ಲ ಅನ್ನೋದು, ಅಥವಾ ವೈ ವಿ ಆರ್, ನಾನ್ಗೇನ್ ಹೇಳಿದೆ ಸ್ಟೆಪ್ಪಿಂಗ್ ಇನ್ ಟು ಗ್ರೇ ಏರಿಯಾ ಅನ್ನೋದು ಯಾಕೆ ಅನ್ನೋದನ್ನ ಐ ವಿಲ್ ಎಕ್ಸ್ಪ್ಲೇನ್ ಟು ಯು in a minute or so. But I'm just still in the process of inviting all those people who are entering. So just another 5 more minutes. I think by then I think most of them agले 40 ಬಂದ್ರು. ಎಸ್, ಇನ್ನೂ ಬರ್ತಾ ಇದ್ದಾರೆ. ವಿಚೇಂದ್ರ ಅವರು ಬಂದ್ರು, ಈಗ ಬರ್ತಾ ಇದ್ದಾರೆ ಜನ. ಇನ್ನು ಬರಲಿ. ಹೆಚ್ಚಿನ ಜನ ಬಂದಷ್ಟು ರಿಪಿಟೇಷನ್ ಮಾಡೋದು ನೆಸೆಸಿಟಿ ಇರೋದಿಲ್ಲ. ಮತ್ತೆ ಯಾರಾದ್ರೂ ಲೇಟ್ ಜಾಯಿನರ್ಸ್ ಯಾರಿದ್ದಾರೆ ಅವ್ರಿಗೆ ಮತ್ತೆ ಅಪ್ಡೇಟ್ ಕೊಡ್ಬೇಕಾದಂತಹ ಒಂದು ಪ್ರಮೇಯ ಇರೋದಿಲ್ಲ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಐ ವಾಂಟ್ ಎವ್ರಿ ಒನ್ ಟು ನೋ ಇನ್ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ. ಲೆಟ್ ದೇರ್ ಬಿ ನೋ, ಬಿಕಾಸ್ ಐ ಆಮ್ ಅ ಪರ್ಸನ್. ನಮ್ ಜೊತೆ ಯಾರ್ಯಾರು ಇಂಟ್ರಾಕ್ಷನ್ ಆಗಿರಬಹುದು ಅವ್ರೆಲ್ಲರಿಗೂ ಗೊತ್ತಿರ್ಬೋದು. ಐ ಆಮ್ ಬ್ರೂಟಲಿ ಆನೆಸ್ಟ್ ವಿತ್ ವಾಟ್ ಎವರ್ ಐ ಡು.
Sometimes it might hurt. Sometimes I don't know how to sugarcoat things. I will tell you straight on your face what is the situation. So that may not be appreciated by many, but I can't help it, because I do not want you people to not understand the real practical ground realities. So I want you to understand the ground realities. I want you to know what is the fact. I want you to know what is going to be the future and how we can shape up our future. So these are all the things that you will have to, even ನೀವು ಗೊತ್ತಿರಬೇಕು. ಅಂದ್ರೆ ಈಗ ವಸ್ತುಸ್ಥಿತಿ ಏನಿದೆ, ನೈಜಾಂಶಗಳು ಏನಿದೆ, ಅದ್ರ ಬಗ್ಗೆ ಮುಚ್ಚು ಮರೆ ಇಲ್ದೇನೆ ಆ ಓಪನ್ ಹಾರ್ಟ್ ಇದೆ ತಮ್ಗೆಲ್ಲರಿಗೂ ಹೇಳ್ತೀನಿ. ಅದು ಕೆಲವ್ರಿಗೆ ನಿಮಗೆ ಇಷ್ಟ ಆಗದೆ ಇರ್ಬೋದು, ಆದ್ರೆ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಆದ್ರೆ ವಸ್ತುಸ್ಥಿತಿ ಅದು, ಮತ್ತೆ ನೈಜಾಂಶ ಅದು. ಹಾಗಾಗಿ ನಾನು ಯಾವುದೇ ಮುಚ್ಚು ಮರೆ ಮಾಡೋದಿಲ್ಲ. ನಿಮಗೆ ಸತ್ಯ ಹೇಗಿದೆಯೋ ಹಾಗೆ ಹೇಳ್ತೀನಿ. ಅದು ಪ್ರಿಯವಾಗಿರ್ಬೋದು ಅಥವಾ ಅಪ್ರಿಯವಾಗಿರ್ಬೋದು, ಸತ್ಯವನ್ನ ನಾನು ಹೇಳ್ತೀನಿ. ಮೊದಲನೇದಾಗಿ, ಐ ಥಿಂಕ್ ವಿ ಹ್ಯಾವ್ ಅಬೌಟ್ 45 ಪೀಪಲ್. ಐ ಥಿಂಕ್ ಐ ಕ್ಯಾನ್ ಸ್ಟಾರ್ಟ್ ರಿವೀಲಿಂಗ್ ಆಲ್ ದೋಸ್ ಫ್ಯಾಕ್ಟ್ಸ್. ಮೊದಲನೇದಾಗಿ ಎರಡನೇ ವಿಷಯ ಏನಾಯ್ತು ಅಂದ್ರೆ, ನಾನು ಲಾಸ್ಟ್ ಮೀಟಿಂಗ್ ನಲ್ಲಿ ಹೇಳಿದ ಹಾಗೆ ಐ ಕಂಡಕ್ಟೆಡ್ ದಟ್ ಮೀಟಿಂಗ್. ಇದರಲ್ಲಿ ಮಲ್ಲಿಕಾರ್ಜುನ್ ಟೆಂಪಲ್ ನಲ್ಲಿ ಗುರುವಾರ ನಾವು ಮೀಟಿಂಗ್ ಮಾಡಿದ್ವಿ. ಅಲ್ಲಿ ಸುಮಾರು ಒಂದು 30 ಜನ ಬಂದಿದ್ರು. ಆ 30 ಜನರ ಜೊತೆನೂ ಡಿಸ್ಕಸ್ ಮಾಡಿದ್ವಿ. 30 ಜನರ ಜೊತೆ ಡಿಸ್ಕಸ್ ಮಾಡಿ ಮೂಲಭೂತವಾಗಿ ನಾವು ವಾಟ್ ವಿ ಡಿಡ್ ಇಸ್ ದಟ್ ವಿ, ಈಗ 19ನೇ ತಾರೀಕು ಏನು ಪ್ರಪೋಸ್ಡ್ AGM ಇದೆ, ಅದಕ್ಕೆ ನಮ್ಮ ಸ್ಟ್ರಾಟಜಿ ಅಥವಾ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ನಮ್ಮ ಅಶೋಕನ್ ರವರು ಏನೇನ್ ಹೇಳಿದ್ರು ಅದ್ರ ಬಗ್ಗೆನೂ ಕೆಲವೊಂದು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ. ಅದೊಂದ್ ಕಡೆ ಆಯ್ತು ಅಂದ್ರೆ, ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೆಲವರು ಒಂದು ಒಳ್ಳೆ ಸಜೆಷನ್ಸ್ ಕೊಟ್ರು. ಹೋಪ್ಫುಲಿ ದೇ ವಿಲ್ ಆಲ್ಸೋ ಕಮ್ ಆನ್ ದಿಸ್ ಮೀಟಿಂಗ್ ಅಂಡ್ ಡಿಸ್ಕಸ್ ದ ಸೇಮ್ ವಿತ್ ಎವ್ರಿ ಒನ್ ಅರೌಂಡ್. ಅದೇ ರೀತಿ ಈ ಮೀಟಿಂಗ್ ನಲ್ಲೂ ಅಲ್ಲಿ ಕೆಲವರು ಕೊಟ್ಟಂತ ಸಲಹೆಗಳು ಯಾರು ಕೊಟ್ಟಿದ್ರು ಅವರು ಈ ಮೀಟಿಂಗ್ ಬಂದು ಆ ಸಲಹೆಗಳನ್ನು ಮರುಕಳಿಸ್ತಾರೆ, ಎಲ್ಲರ ಮುಂದೆನೂ ಮತ್ತೆ ಅದನ್ನ ಪುನರಾವರ್ತನೆ ಮಾಡ್ತಾರೆ ಅನ್ನುವಂತ ಒಂದು ಆಶಯ ಇಟ್ಕೊಂಡಿದೀನಿ. ಲೆಟ್ ಅಸ್ ಸಿ ಹೌ ಇಟ್ ಗೋಸ್. ಆಯ್ತಾ? ಮೊದಲನೇದಾಗಿ ಸೋಮವಾರ ಅಲ್ಲ, ಮಂಗಳವಾರ, ಬುಧವಾರ ದ ಡೇ 9th ನಾನು ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಆದ ಅಶೋಕನ್ ಅವರನ್ನ ಭೇಟಿಯಾದಾಗ ಮೊದಲನೇ ವಿಷಯ ನಾನು ಡಿಸ್ಕಸ್ ಮಾಡಿದ್ದು DICGC ಬಗ್ಗೆ. ಏನಾಗಿದೆ, ನಮ್ಮ ಮೀಟಿಂಗ್ ಅಲ್ಲೂ ಸಾಕಷ್ಟು ಜನ ಬಂದು ಮಾತಾಡಿದ್ದಾರೆ. ಸಾಕಷ್ಟು ಜನ ಹೇಳ್ಕೊಂಡಿದ್ದಾರೆ. ಏನಂತ ಅಂದ್ರೆ, ನಮಗೆ DICGC ದುಡ್ಡು ಬಂದಿಲ್ಲ, ಕೆಲವೊಂದು ಕಾರಣಗಳಿಂದ ಮತ್ತೆ ಕೆಲವು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ. ಆ ಕ್ಲಾರಿಫಿಕೇಶನ್ಸ್ ಕೊಟ್ರು ನಮ್ಮ ದುಡ್ಡು ರಿಲೀಸ್ ಆಗಿಲ್ಲ. DICGC 5 ಲಕ್ಷ ನಮ್ಗೆ ಏನ್ ಬರ್ಬೇಕಾಗಿತ್ತು, ತಲಾ 5 ಲಕ್ಷ ಏನ್ ಬರ್ಬೇಕಾಗಿತ್ತು, ಅದು ಬಂದಿಲ್ಲ. ಅದು ಯಾಕೆ ಬಂದಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗಿದೆ ಅನ್ನುವಂತಹ ನಿಲುವು ಅಥವಾ ಒಂದು ಸಮಸ್ಯೆ ಕಾಡ್ತಾ ಇತ್ತು ಸುಮಾರು ಜನಕ್ಕೆ. ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ನನಗೆ ಹೇಳಿದ್ದು ಸ್ಥೂಲವಾಗಿ ಅಂದ್ರೆ ಓವರ್ ಆಲ್ I discussed a DICGC issue that many of our depositors have been raising, and particularly some of you, a bunch of you people have not received the DICGC money, which was withheld for some or the other reasons, and they have been going here and forth, and they have been giving bank administrator has been seeking clarifications, and they have been giving clarifications, and in this through communication, this has continued to be a communication. It has not reached anywhere. So but ultimately the end result is the money has not been paid. So this was the main query. So when I inquired with the administrator, he gave me certain answer or certain facts in front of me. We put certain facts in front of me without exposing any individual issues. He did not reveal any individual issues. He gave me broadly what are the factors why
things are not going for those particular depositors who have not received DICGC money. So first of all, he came up with the first tranche, about 400 people did not receive the DICGC money. Subsequently, there were some difficulties, some discrepancies in documentation, some discrepancies in the customer IDs, PAN numbers, Aadhaar cards, and so on and so forth. So in first tranche, when all these were regathered and resubmitted, many people got back their money, and ultimately it is now stuck with about uh, 27 people plus some more. Basically, two categories of, basically 3 categories of people have not received the money. First category was that they had not submitted either the PAN card properly, or the PAN card did not have any clarity, or issues relating to PAN card, Aadhaar card, signature not matching. So those kind of issues, and mainly, your account number, where you have your account, where the amount DICGC amount has to be credited, that amount mismatch, and so those kind of things happen. So all those have been 99% clear. ಆ ಸಮಸ್ಯೆಗೆ, ಅಂದ್ರೆ ಈಗ ಅಕೌಂಟ್ ನಂಬರ್ ಸರಿ ಇಲ್ಲದೆ ಇರುವಂತದ್ದು, IFSC ಕೋಡ್ ಸರಿ ಇಲ್ಲದೆ ಇರೋದು, ಪ್ಯಾನ್ ಕಾರ್ಡ್ ಪ್ರಿಂಟ್ ಸರಿ ಆಗದೆ ಇರುವಂತದ್ದು, ಪ್ಯಾನ್ ನಂಬರ್ ಹೆಚ್ಚು ಕಮ್ಮಿ ಇರತಕ್ಕಂಥದ್ದು, ಮತ್ತೆ ಆಧಾರ್ ಕಾರ್ಡ್ ಇರತಕ್ಕಂಥದ್ದು, ಇನ್ನು ಕೆಲವು ಈ ತರ ಸಮಸ್ಯೆಗಳೇನಿತ್ತು, ಆ ಸಮಸ್ಯೆಗಳನ್ನ ಪರಿಹರಿಸಿ ಅಂತವನ್ನೆಲ್ಲ ಅದು ಫಸ್ಟ್ ಕ್ಯಾಟಗರಿ, ಅದನ್ನ ಕ್ಲಿಯರ್ ಆಗಿದೆ. ಅದು ಅರೌಂಡ್ 90 to 95% ಕ್ಲಿಯರ್ ಆಗೋಗಿದೆ. ಇನ್ನು ಒಂದೆರಡು ಇರಬಹುದೇನೋ, ಅದು ಕೆಲವು ಕ್ಲಾರಿಫಿಕೇಶನ್ಸ್ ಅಲ್ಲಿ ಕಸ್ಟಮರ್ ಸೈಡ್ ಇಂದ ಬಂದಿಲ್ಲದೆ ಇರ್ಬೋದು, ಅಥವಾ ಏನೋ ಒಂದು ವಿಷಯಗಳಲ್ಲಿ ಅದು ಡೆವಲಪ್ ಆಗಿದೆ. ಇನ್ನು ಎರಡನೇ ಕ್ಯಾಟಗರಿ ಏನಾಗಿತ್ತು, ಈ ಕೆಲವು ಲೋನ್ ಅಕೌಂಟ್ಸ್ ಇದ್ವು. ಈ ಲೋನ್ ಇದ್ದಿದ್ರಿಂದ ಆ ಅಕೌಂಟ್ ನ 5 ಲಕ್ಷ ಏನಾಗಿದೆ ಅದನ್ನ ಹಿಡಿದಿಟ್ಕೊಂಡಿದ್ದಾರೆ. ಈ ಲೋನ್ ಬಗ್ಗೆ ಕ್ಲಾರಿಟಿ ಬರ್ತಾ ಇದ್ದಂಗೆನೆ ಅದನ್ನ ಕ್ಲಿಯರ್ ಮಾಡ್ತಾರೆ ಅನ್ನೋಂತಹದ್ದು ಕೆಲವು ಇದ್ವು. ಕೆಲವರಿಗೆ ಕ್ಲಿಯರ್ ಆಗಿದೆ, ಕೆಲವು DICGCಗೆ ಹೋಗಿದೆ, ಕೆಲವರಿಗೆ ದುಡ್ಡು ಬಂದಿದೆ ಅಂತ ಹೇಳಿದ್ದಾರೆ. ನನ್ಗೆ ಐ ಡೋಂಟ್ ನೋ ದಟ್, ಕಸ್ಟಮರ್ ವಿಲ್ ಹ್ಯಾವ್ ಟು ಗಿವ್ ಮಿ ಅ ಫೀಡ್ಬ್ಯಾಕ್ ಆನ್ ದಟ್. ಬಟ್ ಇನ್ನು ಕೆಲವರಿಗೆ ಲೋನ್ ಇದಾಗಿದೆ, ಅದರಲ್ಲಿ ಇನ್ನು ಕೆಲವರಿಗೆ ಬಂದಿಲ್ಲ. ಅದೇ ಒಂದು 10 ರಿಂದ 12 ತನಕ ಇರಬಹುದು ಅದು. ಮತ್ತೆ ಇನ್ನೊಂದು 27 ಅಕೌಂಟ್ಸ್, they have serious fraud ಗಳಾಗಿದ್ದಾವೆ. ಈಗ ಏನಾಗಿದೆ, ಕೆಲವೊಂದು ಫ್ರಾಡ್ಗಳು ನಮ್ಮ ಡಿಪಾಸಿಟರ್ಸ್ ಗಳ ಗಮನಕ್ಕೆ ಬರ್ದಂಗೆ, ಅಂದ್ರೆ ಸಾಕಷ್ಟು ಈ ಫ್ರಾಡ್ಗಳು ಏನಾಗಿದೆ, ಬ್ಯಾಂಕ್ನವರು ಇಂಟರ್ನಲ್ ಮೆಕ್ಯಾನಿಸಮ್ನ ಒಂದು ಕಂಟ್ರೋಲ್ ಅವ್ರಿಗೆ ಇದ್ದಿದ್ರಿಂದ ಆ ಒಂದು ಲೂಪ್ ಹೋಲ್ ಅನ್ನು ಇಟ್ಕೊಂಡು ಕಸ್ಟಮರ್ಗಳ, ಅಥವಾ ಅವರಿಗೆ ಯಾರು ಪರ್ಚೇಸ್ತಿರಿದ್ರು, ಅಥವಾ ಯಾರದನ್ನ ಅವರು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ಗಳು ಮಾಡಬಹುದಾಗಿತ್ತು, ಅಂತ ಅಡ್ಜಸ್ಟ್ಮೆಂಟ್ಸ್ಗಳನ್ನೆಲ್ಲ ಆ ಅಕೌಂಟ್ಗಳು, ಕೆಲವು ಪರಿಚಿತರು ಮತ್ತೆ ದೊಡ್ಡ ಕ್ಯಾಶ್ ಫ್ಲೋ ಇದ್ದಂತ ಅಕೌಂಟ್ಸ್ಗಳಲ್ಲಿ, ಅಥವಾ ಈ ರೀತಿ ಕೆಲವರು ಫ್ರಾಡ್ಗೋಸ್ಕರ ಆ ಅಕೌಂಟ್ಸ್ ಅನ್ನು ಯೂಸ್ ಮಾಡಿ ಅವ್ರಿಗೆ ಕೆಲವರು 99.9 ಕಸ್ಟಮರ್ಸ್, ನಮ್ಮ ಅಡ್ಮಿನಿಸ್ಟ್ರೇಟರ್ ಹೇಳೋ ಹಾಗೆ, ಕಸ್ಟಮರ್ಸ್ ಆರ್ ನಾಟ್ ಅವೇರ್. ಕಸ್ಟಮರ್ಸ್, ಈಗ ಡೆಪಾಸಿಟರ್ಸ್ ಯಾರಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಹಾಗೆ ಆ ಅಕೌಂಟ್ ಅನ್ನ ಯೂಸ್ ಮಾಡಲಾಗಿದೆ. ಏನಾಗಿದೆ, ಯಾವುದೋ ಒಂದು ಫ್ರಾಡ್ ಅಕೌಂಟ್ ಇದೆ, ಒಂದು ಓಡಿ ಅಕೌಂಟ್. ಆ ಓಡಿ ಅಕೌಂಟ್ ಅಲ್ಲಿ ಫ್ರಾಡ್ಯುಲೆಂಟ್ ಆಗಿ ಅಕೌಂಟ್ ಓಪನ್ ಮಾಡಿ ಅದನ್ನ KYC ಮಾಡದೆ ಅದನ್ನ ಫ್ರಾಡ್ಯುಲೆಂಟ್ ಪರ್ಪಸಸ್ ಯೂಸ್ ಮಾಡಿರುವಂತದ್ದು. ಕೆಲವೊಂದು ಅಕೌಂಟ್ಸ್ ಇಂದ ಟ್ರಾನ್ಸಾಕ್ಷನ್ಸ್ ಆಗಿದಾವೆ. ಆ ಅಕೌಂಟ್ ಇಂದ ಈ ಅಕೌಂಟ್ಗೆ ಇಂಟ್ರೆಸ್ಟ್ ಪೇಮೆಂಟ್ಸ್ ಇರ್ಬೋದು, ಅಥವಾ ಬೇರೆ ಏನೇನೋ ಪೇಮೆಂಟ್ಸ್ಗಳು, ಅಥವಾ ಏನೋ ಒಂದು ಟ್ರಾನ್ಸಾಕ್ಷನ್ಸ್ಗಳು ಆಗಿರೋದು, ಫ್ರಾಡ್ಯುಲೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಆಗಿರೋದು. ಆ ಟ್ರಾನ್ಸಾಕ್ಷನ್ ಆಗಿರುವಂತ ಅಕೌಂಟ್ಗಳನ್ನೆಲ್ಲ ಹಿಡಿದಿಟ್ಟಿದ್ದಾರೆ. It may be some of the depositors are completely unaware of what is happening, but yet since this account was connected to some fraudulent account, ಆ ಅಕೌಂಟ್ಸ್ಗಳನ್ನೆಲ್ಲ ಫ್ರೀಸ್ ಮಾಡಿದ್ದಾರೆ. ಈಗ ಇದರಲ್ಲಿ ಕ್ಲಾರಿಫಿಕೇಶನ್ಸ್ಗಳು ಕೇಳ್ತಾ ಇದ್ದಾರೆ, ದಟ್ ಟು ಅಂಡ್ ಫ್ರೋ ಇಸ್ ಹ್ಯಾಪನಿಂಗ್. ಸೊ ಅಂಟಿಲ್ ಅಂಡ್ ಅನ್ಲೆಸ್ ಇದು ಒಂದು ಬಿನೈನ್ ಆರ್ ಅಥವಾ ಒಂದು ಫ್ರಾಡ್ಯುಲೆಂಟ್ ಅಲ್ಲ ಅನ್ನುವಂತಹ ಒಂದು
ಕ್ಲಾರಿಟಿ ಸಿಗೋ ತನಕ ಇದು ಹೀಗೆ ಹೋಗ್ತಾನೆ ಇರತ್ತೆ. ಜೊತೆಗೆ ಈ ಸಮಸ್ಯೆ ಏನು ಅಂತ ಹೇಳಿದ್ರೆ, ನೀವು ಅಕೌಂಟ್ ತಪ್ಪು ಮಾಡಿಲ್ದೆ ಹೋದ್ರು ಈ ಫ್ರಾಡ್ ನಲ್ಲಿ ಸಿಕ್ಕಾಕೊಂಡಿರ್ತಾರೆ ಕೆಲವರು. ಅದು ಒಂಥರ ಈಚಲ್ ಮರದ ಕೆಳಗೆ ಕೂತ್ಕೊಂಡು ಮಜ್ಜಿಗೆ ಕೊಡ್ದಂಗೆ ಲೆಕ್ಕ ಆಗಿದೆ ಇದು. ಈಚಲ್ ಮರದ ಕೆಳಗೆ ಕೂತ್ಕೊಂಡು ಮಜ್ಜಿಗೆ ಕುಡಿದ್ರು ಹೆಂಡ ಕುಡಿತಾ ಇದ್ದಾನೆ ಅಂತ ಹೇಳೋದು. ಆ ರೀತಿ ಏನಾಗಿದೆ, ಇವ್ರಿಗೆ ಯಾವುದೇ ಅವೇರ್ನೆಸ್ ಇಲ್ಲ. ಈ ಫ್ರಾಡ್ ಮಾಡಿರೋದು ಬ್ಯಾಂಕ್ ಸ್ಟಾಫ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಅವ್ರು ಆಗಿರ್ಬೋದು, ಕೆಲವೊಂದು ಫ್ರಾಡ್ ಅನ್ನ ಇವ್ರ ಅಕೌಂಟ್ ಮೂಲಕನೂ ಮಾಡಿರೋದ್ರಿಂದ ಅಂತ ಅಕೌಂಟ್ಸ್ ಗಳೆಲ್ಲ ಫ್ರೀಸ್ ಆಗಿದಾವೆ. ಅಂತ ಅಕೌಂಟ್ಗಳಿಗೆ ಈಗ ಸದ್ಯಕ್ಕೆ ದುಡ್ಡು ಸಿಗೋದು ಕಷ್ಟ. ಇದು ಸ್ಪಷ್ಟವಾದ ಮಾಹಿತಿ ಅಶೋಕನ್ ಅವ್ರು ಕೊಟ್ಟಿರೋದು. ಸೊ ಹಾಗಾಗಿ ಫ್ರಾಡ್ಯುಲೆಂಟ್ ಅಕೌಂಟ್ ಅನ್ನ ಜೊತೆಗೆ ಇನ್ನೊಂದು ಪ್ರಕ್ರಿಯೆ ಬಗ್ಗೆ ಏನ್ ಹೇಳಿದ್ರು ಅವರು ಅಂದ್ರೆ, ಈ ಅಪ್ಲಿಕೇಶನ್ಸ್ಗಳು ಕೊಟ್ಟಾಗ ಈ ಅಪ್ಲಿಕೇಶನ್ ಇವರು ಸ್ಕ್ರೂಟನೈಸ್ ಮಾಡಿ, ಇಲ್ಲಿ DICGC ಇಂದ ಬಂದಂತ ಆಡಿಟರ್ಸ್ ಅದನ್ನೆಲ್ಲ ಅವ್ರು ಇನ್ನೊಂದು ಸೆಕೆಂಡ್ ಚೆಕ್ ಮಾಡಿದ್ದಾರೆ, ಕೌಂಟರ್ ಚೆಕಿಂಗ್ ಮಾಡಿದ್ದಾರೆ. ಆ ಕೌಂಟರ್ ಚೆಕಿಂಗ್ ನಲ್ಲಿ ಮಾಡಿದಾಗ ಸಿಕ್ಕಿದಂತಹ ಕೆಲವು ಫೈಲ್ಸ್ ಅಥವಾ ಕೆಲವು ಡಿಪಾಸಿಟ್ಸ್ ಅಥವಾ ಕೆಲವು ಕಸ್ಟಮರ್ ಪ್ರೊಫೈಲ್ಸ್ ಏನೇನಿದಾವೆ ಅದು ಸಿಕ್ಕಾಕೊಂಡಿದೆ. ಕಸ್ಟಮರ್ ಪ್ರೊಫೈಲ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಕಸ್ಟಮರ್ ಪ್ರೊಫೈಲ್ಸ್, ನಾಟ್ ಇಂಡಿವಿಜುವಲ್ ಅಕೌಂಟ್. ಈಗ ಒಂದು ಕಸ್ಟಮರ್ ಪ್ರೊಫೈಲ್ ನಲ್ಲಿ 3-4 ಅಕೌಂಟ್ ಇದ್ದಾಗ ಎಲ್ಲ ಅಕೌಂಟ್ ಜೆನ್ಯೂನ್ ಆಗಿ ಯಾವುದೋ ಒಂದು ಅಕೌಂಟ್ ಅಲ್ಲಿ ಫ್ರಾಡ್ಯುಲೆಂಟ್ ಅಕೌಂಟ್ ಟಚ್ ಆದಾಗ್ಲೂ ಅದು ಕಂಪ್ಲೀಟ್ ಪ್ರೊಫೈಲ್ ಬ್ಲಾಕ್ ಆಗಿದೆ. ಸೊ ಹಾಗಾಗಿ ಒಂದು ಅಕೌಂಟ್ ಇಂದ ಅವರ ಕಂಪ್ಲೀಟ್ ಪ್ರೊಫೈಲ್ ಹಾಳಾಗಿದೆ. ಸೊ ಈ ರೀತಿಯಾದಂತಹ ಸಾಕಷ್ಟು ಅಕೌಂಟ್ಗಳಿದಾವೆ. ಸೊ ಹಾಗಾಗಿ ಇದು ಯಾರಿಗೆ ಆ ರೀತಿಯಾದಂತಹ ಒಂದು ಫೀಡ್ಬ್ಯಾಕ್ ಬಂದಿದೆ ಬ್ಯಾಂಕ್ ಕಡೆಯಿಂದ, ಅವರು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ. ತಾಳ್ಮೆಯಿಂದ ಕಾದ್ರೂ ಒಂದು ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಇಫ್ ನಿಮ್ಮ ಅರಿವು ಇಲ್ದೇನೋ ಅಥವಾ ಅರಿವಿಲ್ದೇನೋ ಫ್ರಾಡ್ಯುಲೆಂಟ್ ಉಪಯೋಗಿಸ್ಕೊಂಡ್ರೆ DICGC ಹ್ಯಾಸ್ ಅ ರೈಟ್ ಟು ರಿಜೆಕ್ಟ್ ಯುವರ್ ಕ್ಲೈಮ್. ಅದು DICGC ಆಕ್ಟ್ ಅಲ್ಲಿ ಇದೆ. ವೆದರ್ ಯು ಆರ್ ಇನ್ನೋಸೆಂಟ್ ಆರ್ ಯು ಆರ್ ನಾಟ್ ಇನ್ನೋಸೆಂಟ್, DICGC at present it will take, if your account it will claim, but proving of your innocence you still have an opportunity to prove your innocence by going to the court. So you will have to prove that in the court. Now somebody has just asked me a question: how do you know if your account is claimed as account is marked as fraud anta adu kelidare? Enu keltare actual word, how do we get to know if our account is included in fraud anta? ಇದಕ್ಕೆ ಉತ್ತರ ಏನಂದ್ರೆ, ನಿಮ್ಗೆ 5 ಲಕ್ಷ ರೂಪಾಯಿ DICGC ದುಡ್ಡು ಬಂದಿದ್ರೆ then you are out of the picture. ಆ ಪಿಕ್ಚರ್ ಇಂದ ಔಟ್ ಆಗೋಗಿದೆ. If you have not received, then you will have to check with the bank whether it is because of some ಏನಕ್ಕೆ ಅನ್ನೋದನ್ನ ನೀವು ಬ್ಯಾಂಕ್ ನಲ್ಲಿ ಕೇಳಬೇಕಾಗುತ್ತೆ. You will have to check with your bank, check with the Raghavendra Bank as to whether your account is caught in why the payment has not been made. Then it will be made clear to you. So that is the answer to your question. I hope that answers your question. Now further going, ಇದ್ರ ಜೊತೆಗೆ DICGC ನಲ್ಲಿ ಸಾಕಷ್ಟು ಜನ, ಓಕೆ, ಇವರು ಬದ್ರಿನಾಥ್ ಅವರು ಹೇಳ್ತಾ ಇದ್ದಾರೆ, they have sent on 4th of May in spite of 6 months nothing has happened. Yes, I am aware of your case and we have spoken about it also. So in public forum I rather prefer to speak on general issues rather than individual issues. I would rather discuss with you personally on one-on-one basis about your individual issue. So I think that because ಯಾಕಂದ್ರೆ ಈ ಒಬ್ಬರ ಅಕೌಂಟ್ ಒಬ್ಬರ ವಿಷಯ ಇನ್ನೊಬ್ಬರ ಜೊತೆ ಮಾತಾಡೋದು ಇನ್ ಪಬ್ಲಿಕ್ ಫೋರಮ್ is not a good practice. That is what is a regular practice. ಅದು ಒಂದು ಇದರತ್ತೆ, ಅದು it does not go well. ಅದು ಒಂದು ethics. ಹಾಗಾಗಿ I don't want to discuss the individual issues in groups. So I rather discuss these individual issues at one-on-one basis. Okay.
ಓಕೆ, ನಾವು ಗೋಯಿಂಗ್ ಫಾರ್ವರ್ಡ್, ಅವ್ರು ಹೇಳಿದಂಥದ್ದು ವಿಷಯ ಏನಂದ್ರೆ, ಸ್ಟಾಫ್ಗಳಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್, ಜನರಲಿ ಸ್ಟಾಫ್ ಮೇಲೆ ಏನ್ ಮಾಡಿದ್ದಾರೆ, ವೆನ್ ದೇ ವಾಂಟೆಡ್ ಟು ಲಾಂಡರ್ ಮನಿ, ಅವ್ರು ಯಾರಾದ್ರೂ ಕ್ಯಾಶ್ ತಂದು ಕೊಟ್ರು, ಅದನ್ನ ಯಾವುದೋ ಒಂದು ಅಕೌಂಟ್ಗೆ ಹಾಕಿದ್ದಾರೆ, ದಟ್ ಹ್ಯಾಸ್ ಬಿನ್ ಮಾರ್ಕ್ಡ್ ಆಸ್ ಫ್ರಾಡ್ ಅಕೌಂಟ್. ಅಂದ್ರೆ money from unknown sources have been put into that. Money that was November 2016, November 7th of 2016 ಇಂದ December 31st ವರೆಗೂ ಆಯ್ತಲ್ಲ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ಸಾಕಷ್ಟು ನಡೆದಿದೆ ಅಂತ ಗುಮಾನಿಗಳು, ಆ ಗುಮಾನಿಯಲ್ಲಿ ಸಾಕಷ್ಟು ಮೂಟೆಗಟ್ಟಲೆ ಕ್ಯಾಶ್ಗಳು ಬಂದಿದೆ ಅಂತ ಒಂದು ಗುಮಾನಿ. ಅದು ದುಡ್ಡು ಬಂದಂತಹ ದುಡ್ಡುಗಳನ್ನ ಕೆಲವೊಂದು ಅಕೌಂಟ್ಗಳಿಗೆ ಹಾಕಿ ಆ ಅಕೌಂಟ್ಗಳಿಂದ ಮನಿ ಲಾಂಡ್ರಿಂಗ್ ನಡೆದಿದೆ. ಮತ್ತೆ ಆ ಮನಿ ಲಾಂಡ್ರಿಂಗ್ ನಡೆದಿದ್ದಂಥದ್ದು ಕೆಲವೊಂದು ಅಕೌಂಟ್ಗಳು ಅದರಲ್ಲಿ ಬೆನಿಫಿಷರೀಸ್ ಆಗಿದ್ದಾರೆ, ಕೆಲವು ವಿಕ್ಟಿಮ್ಸ್ ಆಗಿದ್ದಾರೆ. ಸೊ ಈ ರೀತಿ ಅದು ದಿಸ್ ಮ್ಯಾಟರ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ಲೆಟ್ ಅಸ್ ನಾಟ್ ಡಿಸ್ಕಸ್ ಅಬೌಟ್ ದಟ್. ದಿಸ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. This will take some time, and I think till the issue is clear, I think these 27 people that I am talking about may not get your money until everything is clear. So you people will have to take patience, on your side. ನೀವು ಬಹಳ ತಾಳ್ಮೆಯಿಂದ ಇರಬೇಕಾಗುತ್ತೆ. ಅದು ಬಿಟ್ಟು ಬೇರೆ ಏನು ಇದೆಲ್ಲ, ಯು ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್. ಎರಡನೇ ಇಶ್ಯೂ ನಾನು ಡಿಸ್ಕಸ್ ಮಾಡಿದ್ದು ಇಒಐ ಬಗ್ಗೆ. ಇಒಐ ಬಗ್ಗೆ ನಾವು ಎಷ್ಟು ದಿನ ಸಾಕಷ್ಟು ಮಾತುಗಳನ್ನ ಕೇಳಿದ್ವಿ. ಇಲ್ಲಿಂದ ಬರ್ತಾ ಇದೆ, ಡೆಲ್ಲಿ ಬಾಂಬೆಗೆ ಹೋಗಿದೆ, ಬಾಂಬೆಯಿಂದ ಬರ್ತಾ ಇದೆ, ಬಾಂಬೆಯಿಂದ ಕಲ್ಯಾಣ ತನಕ ಬಂದಿದೆ, ಕಲ್ಯಾಣಿಂದ ಮುಂದಕ್ಕೆ ಬರ್ಬೇಕು ಅನ್ನೋ ರೀತಿನಲ್ಲಿ ನಾವು ಮಾತಾಡ್ತಾ ಇದ್ವಿ. ಬಟ್ ಇಟ್ ವಾಸ್ ಅ ರೆವಲ್ಯೂಷನ್. ನಾವು ಅಡ್ಮಿನಿಸ್ಟ್ರೇಟರ್ ಹತ್ರ ಮಾತಾಡಿದಾಗ ವಾಟ್ ಹಿ ಟೋಲ್ಡ್ ಇಸ್, rolling out of EOI is not in one of those SOPs or standard operating procedures. ಅದರಲ್ಲಿ ಇಲ್ಲ ಅದು. ಯಾಕಂದ್ರೆ these are issues which does not come very often. Probably 4 or 5 times through the history this might have come, but this has not come very often. This is in the recent past when PMC has come. Before that, long time ago this came. So this is not a regular procedure or regular regular thing that happens in a reserve bank or in the financial sector. So ಹಾಗಾಗಿ PMC ಬ್ಯಾಂಕಿನಲ್ಲಿ ಕೆಲವೊಂದು ಕ್ಲಾರಿಟಿ ಇದ್ದಿದ್ರಿಂದ, ಮತ್ತೆ ಕೆಲವೊಂದು ಒತ್ತಡಗಳಿದ್ದಿದ್ರಿಂದ, ಮತ್ತೆ ಇನ್ವೆಸ್ಟರ್ಸ್ ಮತ್ತೆ ಅದೊಂದು ಇದ್ದಿದ್ರಿಂದ ಏನಾಯ್ತು, okay, let me explain the procedure. What happens is all the data is collected and pushed into the empaneled committee. Empaneled committee will consist of all the directors of RBI. RBI ನಲ್ಲಿ ಅಫಿಷಿಯಲ್ ಡೈರೆಕ್ಟರ್ಸ್ ಇರ್ತಾರೆ, ಮತ್ತೆ ಅನ್ಅಫಿಷಿಯಲ್ ಡೈರೆಕ್ಟರ್ಸ್ ಇರ್ತಾರೆ. ಅಫಿಷಿಯಲ್ ಡೈರೆಕ್ಟರ್ಸ್ ವಿಲ್ ಬಿ ಗವರ್ನರ್ and 4 deputy governors and some bureaucrat from finance ministry ಅಲ್ಲಿಂದ ಒಬ್ರು ಬಂದಿರ್ತಾರೆ. ಇವರು these will be official independent directors ಇರ್ತಾರೆ. ಅದರಲ್ಲಿ mainly people with good exposure in economics and finance, and prominent personalities, sterling personalities in economic and finance field ಅವ್ರನ್ನ ಒಂದಷ್ಟು ಜನ ಹಾಕಿರ್ತಾರೆ. ಈಗ ಸದ್ಯಕ್ಕೆ ಎಸ್ ಗುರುಮೂರ್ತಿ ಇದ್ದಾರೆ. he is a chartered accountant from Chennai. Satish Marathe, I think this name would be familiar, ಎಲ್ಲರಿಗೂ familiar ಇರ್ಬೋದು, ಸತೀಶ್ ಮರಾಠೆ ಅನ್ನೋದು. he is one of the independent director. ಸತೀಶ್ ಮರಾಠೆ ಅನ್ನೋರು, ಐ ಥಿಂಕ್ ಯು ವಿಲ್ ಬಿ ಫೆಮಿಲಿಯರ್ ವಿತ್ ದಿಸ್ ನೇಮ್. ಎಸ್ ಗುರುಮೂರ್ತಿ ಅವರು ಇದ್ದಾರೆ. ಅವ್ರ ಜೊತೆಗೆ ಇನ್ನೊಂದು 4 ಜನ, ಆನಂದ್ ಮಹೇಂದ್ರ ಗ್ರೂಪ್ ಚೇರ್ಮನ್ ಆಗಿರುತ್ತೆ. ಆನಂದ್ ಮಹೇಂದ್ರ ಇಸ್ ಒನ್ ಆಫ್ ದಮ್. ಹಾಗೆ ಇನ್ನೊಬ್ರು ರೇವತಿ ಅಯ್ಯರ್ ಅಂತ ಒಬ್ರು ಇದ್ದಾರೆ. ಇನ್ನೊಬ್ರು ಕ್ಯಾಡಿಲ್ಲಾ ಫಾರ್ಮಾಸ್ಯೂಟಿಕಲ್ಸ್ ಓನರ್ ಮನೋಜ್ ಅಂತ ಅವರೊಬ್ರು ಇದ್ದಾರೆ. ಆಮೇಲೆ ಇನ್ನೊಬ್ರು ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ. ಮತ್ತೆ ಅದಲ್ಲದೆ ಇನ್ನ ಇಬ್ರು ಬ್ಯೂರೋಕ್ರಾಟ್ಸ್ ಇದ್ದಾರೆ. I can circulate that information. So ಈಗ ಈ ಪ್ಯಾನಲ್ಗೆ ಅಥವಾ another panel which has different financial experts formed to revive either this board of directors will take the decision, or they will form another empaneled committee
and they will take a decision. So ಈ ತರ ಡಿಸಿಷನ್ ಆಗ್ಬೇಕಾಗಿರೋದ್ರಿಂದ this is not in the hands of bureaucrats. So this is gone beyond the stages of bureaucrats. Bureaucrats ಯಾವುದೇ ರೀತಿಯಲ್ಲಿ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸಿಚುವೇಶನ್ ಅನ್ನು ನಾವು ನೋಡಿದಾಗ ದಿಸ್ ಎಂಪ್ಯಾನಲ್ ಕಮಿಟಿ ನಾವು ನೋಡಿದ್ವಿ. ಎಂಪ್ಯಾನಲ್ ಕಮಿಟಿ ಅಥವಾ ಒಂದು ಯಾವ್ದಾದ್ರು ಒಂದು ಕಮಿಟಿ ಇರ್ಲಿ, ಆ ಕಮಿಟಿನಲ್ಲಿ ತಗೊಳ್ಳುವಂತ ಡಿಸಿಷನ್ ಎಷ್ಟು ಫಾಸ್ಟ್ ಆಗಿ ಎಷ್ಟು ಬೇಗ ಆಗತ್ತೆ. ಮತ್ತೆ ಈ ಫಾಸ್ಟ್ ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಒಂದು ಪೊಲಿಟಿಕಲ್ ಒತ್ತಡಗಳು ಬೇಕು, ಪೊಲಿಟಿಕಲ್ ಪ್ರೆಷರ್ ಬೇಕು, ಪೊಲಿಟಿಕಲ್ ವಿಲ್ಲಿಂಗ್ನೆಸ್ ಬೇಕು. ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗಿರುತ್ತ ಒಂದು ಸಿಚುವೇಶನ್. ಮತ್ತೆ ಈ ಯಾರು ನಾವು ಯಾರ್ಯಾರು ಬ್ಯೂರೋಕ್ರಾಟ್ಸ್ ಅನ್ನ ಮೀಟ್ ಮಾಡಿದ್ರಿ ಅವ್ರಿಗೆಲ್ಲ ದೀರ್ಘದಂಡ ನಮಸ್ಕಾರಗಳೆಲ್ಲ ಹಾಕಿ ಅಥವಾ ಅವ್ರಿಗೆಲ್ಲ ನಾವು ಮಸ್ಕ ಹೊಡೆದು ಅವ್ರಿಗೆಲ್ಲ ಒಬ್ರು ಮೇಲಿಂದ ಮೇಲೆ ಮನವಿ ಪತ್ರಗಳನ್ನು ಕೊಡ್ತಾ ಇದೀವಿ. ಅವ್ರು ಯಾರೂನು ಡಿಸಿಷನ್ ಮೇಕರ್ಸ್ ಅಲ್ಲ ಅನ್ನುವಂತ ರಿಯಾಲಿಟಿ ಇವತ್ತು ಗೊತ್ತಾಯ್ತು ಮೊನ್ನೆ ನಾವು ಅಶೋಕನ್ ಅವ್ರನ್ನ ಭೇಟಿ ಆದಾಗ. ಎಷ್ಟು ದಿನ ಅವ್ರಗಳ ಜನರಲ್ ಮ್ಯಾನೇಜರ್ CGM ಅವ್ರ ಲೆವೆಲ್ ಅಲ್ಲಿ ಇದೆಲ್ಲ ಮುಗಿದೋಗತ್ತೆ ಅಂತ ಅನ್ಕೊಂಡಿದ್ದು, ನಾವು ದಿಸ್ ಇಸ್ ಗಾನ್ ಅ ಸ್ಟೆಪ್ ಫರ್ದರ್ ವೇರ್ ದಿಸ್ ಇಸ್ ಅ ಕಂಪ್ಲೀಟ್ ರೆವಲ್ಯೂಷನ್. ಇದು ಒಂಥರ ಹೊಸ ಒಂದು ಬಾಂಬ್ ಬಿಟ್ಬಿಟ್ರು. ಅಂದ್ರೆ ಇದು ಯಾರು ಬ್ಯೂರೋಕ್ರಾಟ್ ಈವನ್ CGM ಲೆವೆಲ್ ಅಲ್ಲೂ ಇದು ಆಗೋದಿಲ್ಲ. ಅದು ಡೆಪ್ಟಿ ಗವರ್ನರ್ ಲೆವೆಲ್ ಇಂಡಿವಿಜುವಲ್ ಆಗೂ ಡಿಸಿಷನ್ ತಗೊಳಕ್ ಆಗೋದಿಲ್ಲ. ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ರೆಸೊಲ್ಯೂಷನ್ ಪಾಸ್ ಆಗಿ ಬರಬೇಕು. ಆದ ನಂತರ ಎಕ್ಸಿಕ್ಯೂಷನ್ಗೆ ಬ್ಯೂರೋಕ್ರಸಿಗೆ ಬರುತ್ತೆ ಅನ್ನುವಂತಹ ಒಂದು ನೈಜಾಂಶ ಆಚೆಗೆ ಬಂತು. ಈ ನೈಜಾಂಶದಿಂದಾಗಿ ನಮ್ಗೆ ಯಾವ ರೀತಿ ಅಗೇನ್ ಇಟ್ ಹಸ್ ಸ್ಟೆಪ್ಡ್ ಇಂಟು ಗ್ರೇ ಏರಿಯಾ. ಇಲ್ಲಿ ಏನಾಗತ್ತೆ, ಏನ್ ಬಿಡುತ್ತೆ, ಏನ್ ಹೋಗುತ್ತೆ ಕೇಳಕ್ ಗೊತ್ತಾಗ್ತಾ ಇಲ್ಲ ನಮ್ಗೆ. ಜೊತೆಗೆ ಅವರು ದೇ ಆರ್ ಸೀಕಿಂಗ್ ಅ ಲಾಟ್ ಆಫ್ ಡೇಟಾ ಅಂಡ್ ಆ ಡೇಟಾನ ಎಷ್ಟು ಸಪ್ಲೈ ಮಾಡ್ತಾನೆ ಹೋಗ್ತಾ ಇರ್ಬೇಕು. ಮತ್ತೆ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಅವರು ಡಿಸಿಷನ್ ಮೇಕಿಂಗ್ ಬರ್ತಾರೆ. ಅದು ಯಾವ ಡಿಸಿಷನ್ ಅಂತ ನಮಗ್ ಗೊತ್ತಿಲ್ಲ, ಅದು ಯಾವ ಮೂಮೆಂಟ್ ಅಂತ ನಮಗ್ ಗೊತ್ತಿಲ್ಲ. ಮತ್ತೆ ಇದಕ್ಕೆ ಯಾವ್ಯಾವ ಒತ್ತಡಗಳು ಯಾವ್ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಅದನ್ನ ನಾವು ಎಸ್ಟಿಮೇಷನ್ ತಿರ್ಗಾ ರೀಎಸ್ಟಿಮೇಷನ್ ಹೊಸದಾಗಿ ರಿವ್ಯಾಲ್ಯೂಯೇಷನ್ ಮಾಡ್ಬೇಕಾಗುತ್ತ ಒಂದು ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ನಾವು ಮತ್ತೆ ಸಂಘಟಿತರಾಗಬೇಕು. there is no other way out. ಸಂಘಟಿತರಾಗಲೇಬೇಕಾಗಿದೆ. ಸೊ ದಿಸ್ ಇಸ್ ದ ರಿಯಾಲಿಟಿ. so we can discuss this further and how we deal with this situation. ಮತ್ತೆ ಮೊನ್ನೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಬ್ಯಾಂಕ್ ನಲ್ಲಿ ಸುಮಾರು ಜನಕ್ಕೆ ಇನ್ನೊಂದು ಆ ಕಲೆಕ್ಷನ್ ಬಗ್ಗೆ ಹೇಳಿದ್ದು. ಈ ಕಲೆಕ್ಷನ್ ವಿಷಯ ಬಂದಾಗ ಇದು ನಾರ್ಮಲ್ ಕೋರ್ಸ್ ಅಲ್ಲಿ ಕಲೆಕ್ಷನ್ ರಿಕವರಿ ಆಗೋದು ಬಹಳ ಟಫ್ ಇದೆ. ಇದನ್ನ ಹೇಳ್ತಾನೆ ಇದಾರೆ ಅಶೋಕನ್. he has always been telling me that in the normal course of action legally through surface it will be very difficult to recover the amount that is required. ಈಗ ಕೊಟ್ಟಿರೋ ಲೋನ್ 80% the loan is non recoverable through ಸರ್ಫೇಸ್. ಯಾಕಂದ್ರೆ ಇವರು ಸರಿಯಾದ ಲೋನ್ ಬೇಕಾಗಿರತಕ್ಕಂಥ ಡಾಕ್ಯುಮೆಂಟೇಶನ್, ಅದರಲ್ಲೂ DRT ಅಂದ್ರೆ ಡೆಪ್ಟ್ ರಿಕವರಿ ಟ್ರಿಬ್ಯುನಲ್ ಏನಿದೆ ಅಲ್ಲಿ ನಿಮ್ಗೆ ಅವಾರ್ಡ್ ಆಗೋ ರೀತಿಯಲ್ಲಿ ಡಾಕ್ಯುಮೆಂಟೇಶನ್ ಆಗಿಲ್ಲ. ಹಾಗಾಗಿ DRT ಹೋಯ್ತು ಅಂದ್ರೆ ನಮ್ ಕೇಸ್ ಬಿದ್ದೋಗತ್ತೆ. ಸೊ ಬಿದ್ದೋಗತ್ತೆ ಅಂದ್ರೆ ದಟ್ ವಿಲ್ ಬಿಕಮ್ ಎನ್ ಡೆಡ್ ಎಂಡ್. ಅದಕ್ಕೆ ಏನಾಗಿದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಮೂಲಕ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ ಬಂತು. ಅಶೋಕನ್ ಅವ್ರು ನನಗೆ ಹೇಳಿದ್ದು. ಅಲ್ಲಿ ಮುಂಚೆ ಏನಾಗಿತ್ತು, ಡೈರೆಕ್ಟರ್ ಯಾರು ಬೇರೆಯವ್ರಿದ್ರು, ಅವ್ರು ಅಷ್ಟೊಂದು ಸ್ಪಂದನೆ ಆಗ್ತಾ ಸಿಕ್ತಿರ್ಲಿಲ್ಲ ಅಂತ. ಮತ್ತೆ ಇವಾಗ ಹೊಸ ಡೈರೆಕ್ಟರ್ ಬಂದಿದ್ದಾರೆ, ಈಸ್ ಎ ಕನ್ನಡಿಗ. ಅವರು ಸ್ವಲ್ಪ ಸ್ಪಂದನೆ ಸಿಕ್ಕಿದೆ. by and large he seems to be an honest man and he seems to be a people oriented person and he is doing things right. And he is a man of good honesty. That is something that I can vouch for. Hagagi what he is telling us is, you give us the data, you give us your complaint file ಮಾಡಿ ಇದನ್ನ ಸರ್ಫೇಸಿನಲ್ಲಿ ಹಾಕಿದ್ರೆ ಯಾವ ರೀತಿ ಆಗತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಇದನ್ನ ಸಿನ್ಸ್ ದೇರ್ ಇಸ್ ಲಾಟ್ ಆಫ್ ಮನಿ ಲಾಂಡ್ರಿಂಗ್ ಇನ್ವಾಲ್ವ್, ವಿ ಕ್ಯಾನ್ ಇನ್ವಾಲ್ವ್ ಆಲ್ ದೀಸ್ ಪೀಪಲ್ ಆಸ್ in money laundering and connect them to ED
and ED will take, ED will get into the process of recovery, not recovery. They will create an environment of PMLA case against them, which should help us in recovery. ಇಷ್ಟು ಹೇಳೋದಕ್ಕೆ ಅಷ್ಟೇ ನನಗೆ ಶಕ್ಯ, without transgressing into any other complications. ED may help us in recovery in a very circumventing certain procedures, not circumventing, it is indirect way of approaching the recovery. Adan ಮಾಡೋದಕ್ಕೆ, but that will take time. That is what has been mentioned by this process. Might work, might not work. Generally we hope and we feel that it will work, but that is something which I have to see in the future. Adu ಒಂದು. ಮತ್ತೆ this is ಈಗ ಇಡಿ ಬಂದ್ರೆ ಅರ್ಧ ಏನಾಗತ್ತೆ, ಈ ನಮ್ಮ ಡಿಫಾಲ್ಟರ್ಸ್ ಏನಿದ್ದಾರೆ ಇಡಿ ಕೇಸು ಅದು ಇದು ಅಂತ ಹೇಳಿದ್ರೆ ಸ್ವಲ್ಪ ಇದೇ ತಮ್ಮ ಆ ಭಯದಲ್ಲಿ ಸ್ವಲ್ಪ ಏನಾದ್ರೂ ರಿಕವರಿ ಆಗೋ ಚಾನ್ಸಸ್ ಇದೆಯಾ ಅನ್ನೋಂಥದ್ದು ಒಂದು ಸಮೀಕರಣ, ಅಥವಾ ದಟ್ ಈಸ್ ಒನ್ ಆಫ್ ದಿ possibilities. That is one possibility where we can think of a sort of arm twisting these defaulters through PMLA to cough up the money they owe it to the bank. So that is one thing, but this process will take time, and all these things will be in consideration for the empaneled committee to make a decision on whether EO is floated or not. In fact, some of the people who spoke with RBI directly, some general manager, I don't want to take the name, ಕೆಲವರು ಮಾತಾಡಿದಾಗ ಅವರಿಗೆ ಹೇಳಿದ್ದು, ನಾವು EOI ಕೊಡ್ತೀವಿ ಅಂತ ಯಾವಾಗ ಹೇಳಿದ್ವಿ, RBI ಕಡೆಯಿಂದ ಯಾವುದೇ ರೀತಿ ಬಂದಿಲ್ಲ ನಿಮ್ ಕನ್ಫರ್ಮೇಶನ್, RBI ಕಡೆಯಿಂದ ಯಾವುದೇ ರೀತಿ ನಿಮಗೆ ಇದು ಬಂದಿಲ್ಲ, ನಿಮ್ಗೆ EOI ನಾವು ಫ್ಲೋಟ್ ಮಾಡ್ತೀವಿ, ಬ್ಯಾಂಕ್ ರಿವೈವ್ ಮಾಡ್ತೀವಿ ಅನ್ನೋಂಥದ್ದು ಯಾವುದು ಇನ್ನೂ ಡಿಸಿಷನ್ ಆಗಿಲ್ಲ, ನಾವು ಅದನ್ನ ಪಬ್ಲಿಕ್ ಅಲ್ಲಿ ಹೇಳುವಿಲ್ಲ. ಸೊ ಹಾಗಾಗಿ don't keep us pestering or don't keep us pushing us with all the questions that we cannot answer. So ಈ ರೀತಿಯಾಗಿ ಹೇಳಿ ಕೆಲವರು ಇದನ್ನ ಈಗ RBI ನವರು ಕೈ ತೊಳ್ಕೊಂಡಿದ್ದಾರೆ. ಇದಿದೆ. ಓಕೆ, ಸೊ ಇದು as far as my Ashokan and I meant my meeting on 9th. ನಂತರ 11ನೇ ತಾರೀಕು ನಾವು ವಿ ಮೆಟ್ ಇನ್ ಮಲ್ಲಿಕಾರ್ಜುನ್ ಟೆಂಪಲ್, ವಿಚ್ ಇಸ್ ಇನ್ NR ಕಾಲೋನಿ ಬಸವನಗುಡಿಯಲ್ಲಿ. ನಮ್ಮ ಒಂದು 30 ಜನ ಡಿಪಾಸಿಟರ್ಸ್ ಬಂದಿದ್ರು. ಆ ಡಿಪಾಸಿಟರ್ಸ್ ಬಂದಾಗ ಅಲ್ಲಿ ನಾವು ಕೆಲವೊಂದು ವಿಷಯ ಸೇಮ್ ಇದನ್ನೇ ಅಲ್ಲಿ ರಿಪೀಟ್ ಮಾಡಿದ್ವಿ. ಆಫ್ ಕೋರ್ಸ್ ಟುಡೇ ಇಸ್ ರಿಪೀಟ್ ಆಫ್ ವಾಟ್ ಐ ಟೋಲ್ಡ್ ದೆಮ್ ಆನ್ ಥರ್ಸ್ಡೇ. ಇದನ್ನ ಹೇಳಿ ನಂತರ ಮುಂದಿನ ದಿನಗಳಲ್ಲಿ ಈಗ ಒಂದು ಪ್ರಾರ್ಥನಾ ಸಭೆ ಒಂದು ಮಾಡ್ಬೇಕು ಅಂತ ಮುಂಚೆ ಹೇಳ್ತಾ ಇದ್ದೀನಿ. ಅದು ಇಟ್ ಇಸ್ ಅ ಲಾಜಿಸ್ಟಿಕಲ್ ನೈಟ್ ಮೇರ್. ಕೆಲವೊಂದು ಲಾಜಿಸ್ಟಿಕ್ಸ್ ನ ನಾವು ಕೆಲವೊಂದು ಸೆಟಪ್ ಮಾಡಬೇಕು, ಅದು ಜಾಗದ ಸೆಟಪ್ ಮಾಡಬೇಕು, ಮತ್ತೆ ಅದಕ್ಕೆ ಬೇಕಾಗಿರೋ ಬೇರೆ ಬೇರೆ ಅರೇಂಜ್ಮೆಂಟ್ಸ್ ಗಳೆಲ್ಲ ಸೆಟಪ್ ಮಾಡಬೇಕು. ಹಾಗಾಗಿ ಆ ಸೆಟಪ್ ಮಾಡಿದಂತ ದಿನ ನಾನು ನಿಮ್ಗೆ ಅದು ಕಂಪ್ಲೀಟ್ ಸೆಟಪ್ ಆಗಿದ್ದ ದಿನ ತಮ್ಗೆಲ್ಲರಿಗೂ ಇನ್ಫಾರ್ಮ್ ಮಾಡ್ತೀನಿ. ಯಾಕೆಂದ್ರೆ ಈಗ ನಾನು ಇಷ್ಟೊತ್ತು ಏನ್ ಹೇಳಿದೆ, ಈ ಪರಿಸ್ಥಿತಿ ನೋಡಿ ಈಗ ಮನುಷ್ಯನ್ಗಿಂತ ಮಿಗಿಲಾಗಿ ನಿಂತಿದೆ. ಈಗ ನಾವೇನ್ ಅನ್ಕೊಂಡ್ವಿ, ಯಾರೋ ಒಬ್ಬ ವ್ಯಕ್ತಿ ಈ ಕೆಲಸ ಮಾಡ್ಬೋದು ಅಂತ, ಆದ್ರೆ ಒಬ್ಬ ವ್ಯಕ್ತಿ ಮಾಡುವಂತ ಕೆಲಸ ಅಲ್ಲ. ಇದು ಎಂಪ್ಯಾನಲ್ಡ್ ಕಮಿಟಿ ಹೊಟ್ಟೋಯ್ತು. ಇವಾಗ ಎಂಪ್ಯಾನಲ್ಡ್ ಕಮಿಟಿ ಅಂತ ಹೇಳಿದ್ರೆ ಯಾರು, ಅದು ದೇವ್ರಿಗೆ ಗೊತ್ತು. ಈ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರಲ್ಲ, ಹಾಗೆ ದೇವರೇ ಬಂದ್ ಮಾಡ್ಬೇಕಾಗಿದೆ. ನಮ್ ಕೆಲ್ಸನು ದೇವರೇ ಬಂದ್ ಮಾಡುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಸೊ ಹಾಗಾಗಿ ಮತ್ತೆ ಜೊತೆಗೆ ಈ ಲಾಟ್ ಆಫ್ ವೇರಿಯಬಲ್ಸ್ ಆರ್ ಇನ್ವಾಲ್ವ್ ವಿಚ್ ಆರ್ ಬಿಯಾಂಡ್ ಹ್ಯೂಮನ್ ಕಂಟ್ರೋಲ್. ನಮ್ಮ ಮನುಷ್ಯನ ಕೈ ಮೀರಿ ಹೋಗಿದೆ. ಸೊ ಈಗ ನಮ್ಮ ಡಿಪಾಸಿಟರ್ಸ್ ಗಳಾಗಿ ನಾವು ನಮ್ಮ ಎಲ್ಲಾ ದುಡ್ಡು ನಮ್ಗೆ ವಾಪಸ್ ಬರ್ಬೇಕು ಅಂತ ಹೇಳಿದ್ರೆ ಈಗ ಡಿವೈನ್ ಇಂಟರ್ವೆನ್ಷನ್ ಆಗ್ಲೇಬೇಕು. ಅಂದ್ರೆ ದೈವದ ಒಂದು ಆಶೀರ್ವಾದ ಬೇಕು, ಮತ್ತೆ ದೈವದ ಒಂದು ಇಂಟರ್ವೆನ್ಷನ್ ಬೇಕಾಗಿರ್ತಕ್ಕಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಗೀಗ. ಸೊ ನಾವು ಪ್ರಾರ್ಥನಾ ಸಭೆ ಮಾಡ್ಬೇಕು ಅಂತ ಹೇಳ್ತಾನೆ ಇದ್ದೀನಿ. ಅದ್ ಏನೋ ಇನ್ನೂ ದೈವಕ್ಕೆ ನಮ್ಮ ಪ್ರಾರ್ಥನೆ ತಗೊಳ್ಳೋವಂತ ಮನಸ್ಸು ಇನ್ನೂ ಬಂದಿಲ್ವೋ ಏನೋ, ಅಥವಾ ಅವನು ಅದು ಯಾವ್ದಾದ್ರು ಒಂದು ಘಟ್ಟಕ್ಕೋಸ್ಕರ ಕಾಯ್ತಾ ಇದ್ದಾನೆ.
ದೇವ್ರು ನಮ್ಮನ್ನ ಕಾಪಾಡ್ಲಿ ಅಂತ ನಾವು ಡೈಲಿ ಪ್ರಾರ್ಥನೆ ಮಾಡ್ಕೊಂಡು ನಮ್ಗೆ ಬೇಕಾಗಿರ್ತಕ್ಕಂಥ ಒಂದು ನಿನ್ನನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಬೇಕಾದಂತ ಎಲ್ಲ ಅನುಕೂಲತೆ ಮಾಡ್ಕೊಡಪ್ಪ ಅಂತ ನಾವು ಡೈಲಿ ಪ್ರಾರ್ಥನೆ ಮಾಡ್ಬೇಕಾಗಿ ನಾವು ಇಂಡಿವಿಜುವಲ್ ಆಗಿ ನಾವೆಲ್ಲ ಕಲೆಕ್ಟಿವ್ ಆಗಿ ನಿನ್ನನ್ನು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನ್ಯ ಸರಂಜಾಮಗಳು ಏನೇನಿದೆ ಅದನ್ನೆಲ್ಲ ಒದಗಿಸ್ಕೊಡಪ್ಪ ಅಂತ ಈಗ ಪ್ರಾರ್ಥನೆ ಮಾಡ್ಬೇಕಾಗಿದೆ. ನೀವು ಡೈಲಿ ಯಾರ್ಯಾರು ಪೂಜೆಗಳು ಮಾಡ್ತೀರಿ, ಯಾರ್ಯಾರು ಪ್ರಾರ್ಥನೆಗಳು ಮಾಡ್ತೀರಿ, ಇವೆಲ್ಲ ಅದನ್ನ ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ನಾವೆಲ್ಲ ಸೇರಿ ಒಂದು ಈಗ ಎಲ್ಲರೂ ಸೇರಿ ಸಾಮೂಹಿಕವಾಗಿ ನಿನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಒಂದು ಏರ್ಪಾಡು ಮಾಡಪ್ಪ ಅಂತ ನಾವು ದೇವರಲ್ಲಿ ಕೇಳ್ಕೊಬೇಕಾಗಿ ಅದು ಒಂದು. ಮತ್ತೆ ಇಲ್ಲಿ ಅದು ಪ್ರಾರ್ಥನಾ ಸಭೆದೊಂದು. ಮತ್ತೆ ಈಗ 19ನೇ ತಾರೀಕು AGM ಇದೆ. ಈ AGM ಗೆ ನಮ್ಮ ಒಂದು ಸ್ಟ್ರಾಟಜಿ ಏನಾಗಿರ್ಬೇಕು, ನಮ್ಮ ಒಂದು ನಾವು ಏನ್ ಮಾಡ್ಬೇಕು ಅನ್ನೋದು ನಾವು ಲಾಸ್ಟ್ ಮೀಟಿಂಗ್ ನಲ್ಲೂ ನೋಡಿದ್ವಿ. ನಾವು ಲಾಸ್ಟ್ ಮೀಟಿಂಗ್ ಒಂದ್ಸತಿ ಏನಾಯ್ತು, ಕೋರಮ್ ಇಲ್ಲ ಅಂತ ಮೀಟಿಂಗ್ ಮುಂದಕ್ಕೆ ಹೋಯ್ತು. ಆ ನಂತರ ಏನಾಯ್ತು, ಸೆಕೆಂಡ್ ಇನ್ನೊಂದ್ಸತಿ ಒಂದೊಂದುವರೆ ತಿಂಗಳ ಆದ ತಕ್ಷಣ ಇನ್ನೊಂದು ಮೀಟಿಂಗ್ ಮಾಡಿದ್ರು. ಅವಾಗ 2ನೇ ಮೀಟಿಂಗ್ ಅಲ್ಲಿ ಕೋರಂ ಬೇಡ ಅಂತ ಹೇಳಿ ಎಲ್ಲಾ ಸೇರಿದ್ರು, 1000 ಜನ ತನಕ ಸೇರಿದ್ರು. ದಟ್ ಆಲ್ಸೋ ಅದು ಪಾಸ್ ಆಯ್ತದು. ಪಾಸ್ ಆದ್ಮೇಲೆ ಅವರ್ ಕೋರಂ ಅಥವಾ ಆ AGM ನಲ್ಲಿ ಪಾಸ್ ಆಗಿದ್ದಂತಹ ಏನಿದೆ ದಟ್ ಬಿಕೇಮ್ ನಾಟ್ ಸೋ ಕಾನ್ಸಿಕ್ವೆನ್ಷಿಯಲ್ ಆ ತರ ಆಗೋಯ್ತು. ಏನಂತ ಅದಂತ ದೊಡ್ಡ ಮಹತ್ವದ್ದು ಏನಲ್ಲ, ಇದು ಇಟ್ ವಾಸ್ ಓನ್ಲಿ ಮಿಯರ್ ಫಾರ್ಮಾಲಿಟಿ ಅಂತ ಆ ರೀತಿ ಆಗೋಯ್ತದು. ಮತ್ತೆ ಇಲ್ಲೂ ಅಷ್ಟೇನೆ ಇದೇ ತರ ಆಗೋ ರೀತಿನಲ್ಲಿ ಇದೆ. ಸೊ ಇಟ್ ಡಸಂಟ್ ಮ್ಯಾಟರ್ ವೆದರ್ ವಿ ನೋಡೋಣ ಏನಾಗತ್ತೆ ಅಂತ. ಬಟ್ ಐ ಆಮ್ ಟೇಕಿಂಗ್ ಅ ನ್ಯೂಟ್ರಲ್ ಸ್ಟ್ಯಾಂಡ್, ಆರ್ ಅಟ್ ಲೀಸ್ಟ್ ಐ ವಿಲ್ ಅಡ್ವೈಸ್ ನಾಟ್ ಟು I'm not in a position to do any advising or anything like that. My opinion is that it is purely ನಿಮ್ಮ ಡಿಸಿಷನ್. ಯಾಕೆಂದ್ರೆ either ways this will be passed. there is no choice, there is no point in ಇದನ್ನ ನಾವು ನಮ್ಗೆ ಅಬ್ಜೆಕ್ಷನ್ಸ್ ಇದ್ರು ನಾವ್ ಇವತ್ತು ಏನ್ ಅಬ್ಜೆಕ್ಟ್ ಮಾಡುವಂತ ಪರಿಸ್ಥಿತಿನಲ್ಲಿ ನಾವಿಲ್ಲ. ವಿ ಆರ್ ಹಿಯರ್ our passing the resolution or is inconsequential, so we will have to go through it. So he will conduct the meeting, and if there is not enough quorum in that, he will conduct it again probably another 1.5 months later after giving 21 days notice, and then the quorum doesn't become essential, so he will pass it through. So either way it is of no consequence whether we accept it or not. But what we should focus more on is to ensure how we can influence people at the helm of the affair to get EOI rolling out. How it happened with PMC Bank ನಲ್ಲಿ ಯಾಕೆ EOI ಬಂತು, ಮತ್ತೆ ನಂತರ ಅವ್ರಿಗೆ ಏನೋ ಒಂದು ಡೀಲ್ ಕೊಟ್ಟು ಆ ಡೀಲ್ ಕ್ಲೋಸ್ ಮಾಡಿ ಇನ್ವೆಸ್ಟ್ ಕರ್ಕೊಂಡ್ ಮುಂದೆ ಹೇಗೆ ಕೊಡಿಸಿದ್ರು, ಆ ರೀತಿ ನಮ್ಮ ಬ್ಯಾಂಕ್ಗೂ ಇದೇ ರೀತಿಯಾದಂತಹ ಒಂದು ಫಾರ್ ಅವರ್ ಬ್ಯಾಂಕ್ ಆಲ್ಸೋ ದೇ ವಿಲ್ ಹ್ಯಾವ್ ಟು ಫೈಂಡ್ ಸಮ್ ಇನ್ವೆಸ್ಟರ್ ಆರ್ ದಿ ಅದರ್ or some expression of interest or the other. You have to get something to move forward. We cannot be in a vacuum forever. ನಮಗೆ ಗೊತ್ತಿಲ್ಲ ನಮ್ಮ ಪರಿಸ್ಥಿತಿ ಏನು ಅನ್ನೋದು. We are still in a vacuum forever. They cannot keep us in dark forever. They cannot keep us in a black hole forever. So we will have to apply some pressure. ಅದಕ್ಕೆ ಒಬ್ರು ಸಜೆಸ್ಟ್ ಮಾಡಿದ್ರು. What he suggested is that we have to go back to RBI. Probably, initially RBI Bangalore, and we have to show the strength. ನಾವು ನಮ್ಮ ದುಃಖ ದುಮ್ಮಾನಗಳನ್ನ ಅಲ್ಲಿ ತೊಡ್ಕೋಬೇಕು. Probably we will have to defy certain norms of law. ಈಗ ನಾವು ಕಾನೂನಿನ ಕೆಲವೊಂದು ಕಟ್ಟಳೆಗಳನ್ನ ಮೀರಿ ನಮ್ಮ ದುಃಖ ನಮ್ಮ ಈ ಕಾನೂನು ನಿಮ್ಮಂತ ಡಿಪಾಸಿಟರ್ಸ್ಗಳು ಅಥವಾ ನಮ್ಮಂತ ನ್ಯಾಯವಾಗಿ ಸಂಪಾದನೆ ಮಾಡಿರೋ ಟ್ಯಾಕ್ಸ್ ಪೇಯರ್ಸ್ ನ ರಕ್ಷಣೆ ಮಾಡಕ್ಕಿರೋದು. ನಮಗೆ ಅನ್ಯಾಯವಾದಾಗ ನಮಗೆ
ನಾವು ಪ್ರತಿಭಟಿಸೋದಕ್ಕೆ ಅಥವಾ ನಮ್ಮ ದುಃಖದ ಮಾನಗಳನ್ನ ಹೇಳ್ಕೊಳ್ಳೋದಕ್ಕೆ, ಇಫ್ ಯು ಡು ನಾಟ್ ಹ್ಯಾವ್, ಇಫ್ ಲಾ ಇಸ್ ಅಬ್ಸ್ಟ್ರಕ್ಟಿಂಗ್ ಅಸ್, ವಿ ಮೇ ಹ್ಯಾವ್ ಟು overlook that, and we have to take law in our own hands perhaps. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಆದ್ರೆ it should not lead to some violence, it should not lead to some destruction of properties. ಆ ರೀತಿಯಾದಂತಹ ಒಂದು ದುಷ್ಕೃತ್ಯಕ್ಕೆ ಎಡೆ ಕೊಡದೆ ನಮ್ಮ ದುಃಖದ ಮಾನಗಳನ್ನು ಹೇಳ್ಕೊಳ್ಳೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಲೇಬೇಕು. ಇದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ವಿ ವಿಲ್ ನಾಟ್ ಬಿ ಏಬಲ್ ಟು ಜಸ್ಟಿಫೈ ಅವರ್ ಸೆಲ್ಫ್. ಇದನ್ನ ಈ ಎರಡನ್ನ ಇನ್ ನಿಯರ್ ಫ್ಯೂಚರ್ ಅಲ್ಲಿ, ಅಂದ್ರೆ ಪ್ರಾಬಬ್ಲಿ by end of this month or till the middle of next month, we will have to complete these two tasks. Probably next meeting we will get more and more such initiatives. ನೋಡೋಣ. ಈಗ ಎಷ್ಟು ಸದ್ಯಕ್ಕೆ ಎರಡಿದೆ. ಒಂದು ಪ್ರಾರ್ಥನಾ ಸಭೆ, where we request for a divine intervention, and next is to gherav RBI. ಇವೆರಡನ್ನ ಮಾಡಬೇಕು. ಇದನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡೋಣ. ಮತ್ತೆ ಇದೆಲ್ಲದಕ್ಕಿಂತ ಒಂದು ಮಹತ್ವದ ಒಂದು ಬೆಳವಣಿಗೆ ಆಗಿದೆ. ತಮ್ಗೆಲ್ಲರಿಗೂ ಜ್ಞಾಪಕ ಇರ್ಬೋದು, ಜನವರಿ 10, 2022 ನಾವು ಮೋದಿ ಅವ್ರಿಗೊಂದು ಲೆಟರ್ ಬರೆದ್ವಿ. ಮೋದಿ ಅವ್ರಿಗೊಂದು ಲೆಟರ್ ಬರೆಯೋದಕ್ಕೆ ನಾವು ಬ್ಯಾಂಕ್ ಮುಂದೆ ಎಲ್ಲರೂ ಜಮಾವಣೆ ಆಗಿದ್ವಿ. ಅಲ್ಲಿ ಏನ್ ಮಾಡಿದ್ವಿ, ಎಲ್ಲ ಸೈನ್ ಮಾಡಿದ್ವಿ. ನಾವು ಬ್ಯಾಂಕಿನಿಂದ ಹಿಡಿದು ಬಸವನಗುಡಿ ಪೋಸ್ಟ್ ಆಫೀಸ್ ತನಕ ನಡ್ಕೊಂಡು ಹೋಗಿ ಪ್ರೊಸೆಷನ್ ಅಲ್ಲಿ ಘೋಷಣೆಗಳನ್ನು ಕೂಗ್ಕೊಂಡು, ಇಲ್ಲಿಂದ ಬಸವನಗುಡಿ ನಮ್ಮ ಬ್ಯಾಂಕ್ ಇಂದ ಹಿಡಿದು ಬಸವನಗುಡಿ ಪೋಸ್ಟ್ ಆಫೀಸ್ ತನಕ ಹೋಗಿ ಅಲ್ಲಿ ಎಲ್ಲಾರು ಸಿಂಬಾಲಿಕ್ ಆಗಿ ಎಲ್ಲರೂ ಅಲ್ಲಿ ಪೋಸ್ಟ್ ಮಾಡಿದ್ವಿ. ಅಲ್ಲಿ ನಮ್ಗೆ ಇದ್ದಿದ್ದ ಎಲ್ಲಾ ಲೆಟರ್ಸ್ ಅಲ್ಲಿ ಪೋಸ್ಟ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅದ್ ಯಾರು ಕುಮ್ಮಕ್ಕು ಏನೋ, ಸ್ವಲ್ಪ ದೊಡ್ಡ ದೊಡ್ಡ ರಾಜಕಾರಣಿಗಳು ಕುಮ್ಮಕ್ಕು ಅನ್ನುವಂತಹದ್ದು ನಮಗ್ ಬಂದ ಮಾಹಿತಿ. ಅದ್ ಎಷ್ಟು ನಿಜಾನ ಎಷ್ಟು ಸುಳ್ಳು ನಮಗ್ ಗೊತ್ತಿಲ್ಲ. ಐ ಕೆನಾಟ್ ಪ್ರೂವ್ ದಟ್. ಬಟ್ ಆ ಕೆಲವು ರಾಜಕಾರಣಿಗಳು, ಸ್ಥಳೀಯ ಶಾಸಕರು ಮತ್ತೆ ಸ್ಥಳೀಯ ಸಂಸದರ ಒಂದು ಒತ್ತಡ ಅಂತ ನಮಗೆ ಕೇಳಿ ಬಂತು. ಬಟ್ ಐ ಕೆನಾಟ್ ಪ್ರೂವ್ ದಟ್. ಬಟ್ ದಿಸ್ ಇಸ್ ಅ ರೂಮರ್. ಇಂತಹ ಒಂದು ಕುಮ್ಮಕ್ಕಿನಿಂದ ಪೊಲೀಸ್ನವರು ನಮ್ಮ ಮೇಲೆ ಕೇಸ್ ಹಾಕಿದ್ರು. FIR ಆಯ್ತು, NDMA ಕೇಸ್ ಆಯ್ತು. ಅಂದ್ರೆ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ನಮ್ಮ ಮೇಲೆ ಕೇಸ್ ಆಗಿದೆ. ಆ ರೀತಿಯಾದಂತ ನಮ್ಮ ವೇದಿಕೆ ಎಲ್ಲ ಪದಾಧಿಕಾರಿಗಳು ಮತ್ತೆ ಡಾಕ್ಟರ್ ಶಂಕರ್ ಗುಹಾ ಅವ್ರ ಮೇಲೆ ಎಲ್ಲ ಸೇರಿ ಒಟ್ಟು 8 ಜನರ ಮೇಲೆ FIR ಹಾಕಿ ಆ ಕೇಸನ್ನ ಕೋರ್ಟಿಗೆ ಹಾಕಿದ್ರು. ಮೊನ್ನೆ ಶನಿವಾರ ಅದು ಲೋಕ ಅದಾಲತ್ ಕೇಸಿಗೆ ಹೋಗಿ ಅಲ್ಲಿ ನಾವು ಹೋಗಿ ಜಡ್ಜ್ ಮುಂದೆ ನಿಂತಿದ್ವಿ. ಜಡ್ಜ್ ಮುಂದೆ ನಿಂತಾಗ, ಲೋಕ ಅದಾಲತ್ ಜಡ್ಜ್ ಮುಂದೆ ನಿಂತಾಗ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ವಿ ಅವ್ರಿಗೆ. ನೋಡಿ, ನಾವು ರಾಘವೇಂದ್ರ ಬ್ಯಾಂಕ್ ಡಿಪಾಸಿಟರ್ಸು, ನಮ್ಗೆ ಸರ್ಕಾರನೇ ಮೋಸ ಮಾಡಿದೆ. ಸರ್ಕಾರದ ವತಿಯಿಂದ ಸರ್ಕಾರದ ಎಲ್ಲ ಆಗಿದ್ರು ನಾವು ರಿಟೈರ್ಡ್ ಪರ್ಸನ್ಸು, ನಾವೆಲ್ಲ ನಮ್ಮ ಪ್ರತಿಭಟನಾ ಮೂಲಕ ಮತ್ತೆ ಕೆಲವೊಂದು ವಿಷಯಗಳನ್ನ ನಾವು ಪ್ರಧಾನ ಮಂತ್ರಿಗಳಲ್ಲಿ ಹೇಳ್ಕೊಳ್ಳೋದಕ್ಕೋಸ್ಕರ ನಾವು ಒಂದು ಪತ್ರ ಬರೆದು ಸಾಮೂಹಿಕವಾಗಿ ಅದನ್ನೆಲ್ಲ ಸೈನ್ ಮಾಡಿ ಸಾಮೂಹಿಕವಾಗಿ ವಿತ್ ಆಲ್ ಪ್ರಿಕಾಷನ್ಸ್, ಮಾಸ್ಕ್ ಹಾಕೊಂಡು ಸ್ಯಾನಿಟೈಸ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾವು ಹೋಗಿ ಅಲ್ಲಿ ಪೋಸ್ಟ್ ಬಾಕ್ಸ್ ನಲ್ಲಿ ಹಾಕಿದ್ವಿ. ಇದು ನಮ್ಮ ನಾಗರಿಕ ಹಕ್ಕುನೆಚ್ಚಿ ಕಿತ್ಕೊಳ್ಳುವಂತಹ ಒಂದು ಕೇಸ್. ಇದು ಜನವಿರೋಧಿ ಪೊಲೀಸ್ ಕೇಸ್ ಇದು ಅಂತೆಲ್ಲ ನಾವು ಹೇಳಿದಾಗ ಇಲ್ಲಿ ಕೇಸ್ ಆಗೋಗಿದೆ. ನಾನು ನಿಮ್ಮ ಎಲ್ಲಾ ಕೇಸ್ ಹಾಕಿರೋದು ಎಲ್ಲಾ ಕೇಸನ್ನು ಸೇರಿಸಿ ನೋಡಿದಾಗ ಸುಮಾರು 20,000 ರೂಪಾಯಿ ಫೈನ್ ಆಗುತ್ತೆ. ಆದ್ರೆ ನಿಮ್ಮ ಕಷ್ಟ ನನಗೆ ಗೊತ್ತು, ನೀವು ಡಿಪಾಸಿಟರ್ಸ್, ನೀವು ದುಡ್ಡು ಕಳ್ಕೊಂಡಿದ್ರೆ ಎಲ್ಲ ಗೊತ್ತು, ಜಡ್ಜ್ ಹೇಳಿದ್ದು. ಆದ್ರೆ ಈ ಕೇಸ್ ಬಂದಿರೋದ್ರಿಂದ ಇದು ನೀವು ಮಾಡಿರೋದು ನಿಜ. ಅದು ಯಾವುದು, ನೀವು ಪ್ಯಾಂಡಮಿಕ್ ಆಕ್ಟ್ ಇದ್ದಾಗ ನೀವು ಅಲ್ಲೆಲ್ಲ ಗುಂಪು ಸೇರಿರೋದು ನಿಜ. ಪೊಲೀಸ್ ಕೋರ್ಟಿಗೆ ಬಂದಾಗ ನಾವು ದಂಡ ಹಾಕ್ಲೇಬೇಕಾಗುತ್ತೆ. ಹಾಗಾಗಿ ನಿಮ್ಗೆ ಒಬ್ಬೊಬ್ಬರಿಗೆ 1,000 ಅಂತ ಹೇಳಿ 8,000 ರೂಪಾಯಿ ಫೈನ್ ಹಾಕಿದ್ದಾರೆ. 8,000 ರೂಪಾಯಿ ನಾವು ಶನಿವಾರ ಹೋಗಿ ಕಟ್ಟಿ ನಮ್ಮ ಈ ಮೊನ್ನೆ ಪೊಲೀಸ್ ಕೇಸನ್ನು ಕ್ಲೋಸ್ ಮಾಡಿ ಬಂದಿದ್ವಿ. ಇದು ನಮಗೆ ಸಿಕ್ಕಂತ ಬಳವಳಿ. ಇದು ನಾವು ಜನಗಳ ಪರ ಹೋರಾಟ ಮಾಡಿದಾಗ ನಮಗ್ ಸಿಕ್ಕಂತ ಬಳವಳಿ. ಈ ಬಳವಳಿಯನ್ನ ನಾವು ಯಾವ ರೀತಿ ತಗೋಬೇಕು, ಜನಗಳನ್ನ ಯಾವ ರೀತಿ ಇದು ಇಷ್ಟೇ ಆಗೋದು. ಜನಗಳಿಗೆ ಒಂದು ಸಾಂತ್ವನ ಕೊಡೋದು ಇಷ್ಟೇ. ಏನು, ನೀವು ನಮ್ಮ ಜೊತೆ ಸೇರಿ ಹೋರಾಟ ಮಾಡಿದ್ರೆ ಮ್ಯಾಕ್ಸಿಮಮ್ ಅವ್ರ ಕೈಯಲ್ಲಿ ಮಾಡೋಕ್ಕಾಗೋದು ಇಷ್ಟೇನೆ. ಏನು, 1,000 ರೂಪಾಯಿ ಫೈನ್ ಹಾಕಿಸ್ತಾರೆ ನಿಮ್ಮ ಕೈನಲ್ಲಿ.
ಅಷ್ಟೇ ಮಾಡೋಕ್ಕಾಗೋದು. ಹಾಗಾಗಿ ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ನಾವ್ ಏನ್ ಇನಿಷಿಯೇಟಿವ್ಸ್ ತಗೋದು, ಹೆಚ್ಚಿನ ಸಂಖ್ಯೆನಲ್ಲಿ ಬನ್ನಿ. ನೀವು ಯಾರು ಯಾವ್ದಕ್ಕೂ ಹೆದರ್ಕೋಬೇಕಾಗಿಲ್ಲ. ಅದ್ರಲ್ಲೂ ನಾವು ಸೀನಿಯರ್ ಸಿಟಿಸನ್ಸ್ ಇದ್ದಾಗಂತೂ ಪೊಲೀಸ್ನವರು ಯಾವುದೇ ರೀತಿ ಫಿಸಿಕಲ್ ಆಗೋದಿಲ್ಲ. ಇದು ನಾನು ಬರ್ಕೊಡ್ತೀನಿ, ಐ ವಿಲ್ ಗಿವ್ ಯು ಇನ್ ರೈಟಿಂಗ್. ಪೊಲೀಸ್ನವರು ಯಾವುದೇ ರೀತಿ ಫಿಸಿಕಲ್ ಅಬ್ಯೂಸ್ ಮಾಡಲ್ಲ. ಲಾಠಿ ಚಾರ್ಜ್ ಆಗ್ಲಿ ಆ ತರದ್ದು ಯಾವುದೇ ನೀವು ತಳ್ಳಾಟ ಮಾಡೋದು ಅಂತ ಯಾವ ಮಾಡೋದಲ್ಲ, ಆಯ್ತಾ? ಹಾಗಾಗಿ ನೀವ್ ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾವ್ ಏನೇ ಇನಿಷಿಯೇಟಿವ್ಸ್ ತಗೋತೀವಿ ಅದಕ್ಕೆಲ್ಲ ಬನ್ನಿ, ಭಾಗವಹಿಸಿ. ಮತ್ತೆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋದಲ್ಲದೆ ನಮ್ಮ ಏನು ಮೂಲ ಬೇಡಿಕೆಗಳಿದಾವೆ ಅದು ಸರಿಯಾದ ಜಾಗದಲ್ಲಿ ಹೋಗಿ ಮುಟ್ಟಬೇಕಾಗಿರುವಂತದ್ದು ಬಹಳ ಮುಖ್ಯ. ಸೊ ಆಲ್ ದೀಸ್ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಡೂ is not to worry about what police will do. We will go there, we will sit there, and we will make whatever that is required, whatever initiatives that we will follow, whatever that is required to be done, so that all the people who are in the decision making positions are wake up and they take right decision to protect our interest. So I want to toss it back to your depositors. ಅಲ್ಲಿ ನಿಮ್ಮಲ್ಲಿ ಸಾಕಷ್ಟು ಜನ ಏನೇನು ಹೇಳ್ಬೇಕು ಅನ್ಕೊಂಡಿದ್ದೀರಾ. ನಮ್ಮ ಸೂರ್ಯನಾರಾಯಣ ಅವರು ಆಲ್ರೆಡಿ ಕೈ ಎತ್ತಿದ್ದಾರೆ. ಮತ್ತೆ ಬೇರೆ ಯಾರಿಗೆ ಏನೇನು ಹೇಳ್ಕೋಬೇಕು ಅಂತಿದ್ಯೋ, ಯು ಆಲ್ ಆರ್ ಫ್ರೀ ಟು ಸ್ಪೀಕ್. And I want to make it as open discussion as possible, and I want people to contribute in the form of your opinions and in the form of your suggestions. Surnaran, you can, sir, sorry sir, you can unmute and speak, sir. ನಾನು ನೀವೆಲ್ಲ ಕವರ್ ಮಾಡ್ಬಿಟ್ರಿ. ದೇರ್ ನೋ ಕ್ವಶನ್ ಆಫ್ ಆಸ್ಕಿಂಗ್ ಎನಿ ಡೌಟ್ ಆನ್ ದಟ್. ಓಕೆ, ಯು ಆರ್ ಗೋಯಿಂಗ್ ಟು Ashokan, which I was actually wanting to do it for so many days, so many times. I told you, you have done the job. Wonderful job, sir. Thank you very much for all that. And my one doubt is about this 35A. Why it is extended to only 3 months? What is the idea behind it? ಅದಷ್ಟೇ ಒಂದು ಕ್ವಶನ್. ಎಕ್ಸ್ಟೆನ್ಷನ್ only just 3 months ಅಲ್ವಾ? ಏನು, what is the secrecy of it? Ashokan, did spill this the bean out? No, he is not aware of what is happening. I mean, he was not even aware that on November 10th this is going to cease. He was not even aware of that. He was aware of that, but he did not tell me that why it is going to be. I mean, because I went and met him on 9th, so this was not also. Okay, sir. Okay, that is my note. That's nothing else. Okay. All other things you have covered every area. No stone left unturned. Thank you. Okay, sir. Wonderful coverage. Okay. So, sir, Badrinath avare, you wanted to speak. Badrinath avare. Badrinath Ramarao. Badrinath here, he wanted to say something. Badrinath Ramarao issue very important, sir. He wanted your name and he wanted to become Zoom member and all. He spoke to me and I gave the address to you. His problem is very important. He has to come out now openly. Okay. Srinath, Srinath is there. Sir, Srinath, sir. Sir, ಹೇಳಿ. Hello, sir. Sir, you, I mean, you are one so very resourceful person with lot of information. Do you have anything more to share with us today, sir?
ಏನು ಇಲ್ಲ ಸರ್, ನೀವೆಲ್ಲ ಹೇಳಿದೀರಾ ಅಂತ ಕೇಳಿದೆ, ಬಟ್ ನಾನು ಆ ಟೈಮಲ್ಲಿ ಐ ವಾಸ್ ನಾಟ್ ದೇರ್. ಸೊ ಐ ಜಸ್ಟ್ ಜಾಯಿಂಡ್ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಯುವರ್ ಕೇಸ್ ಬಗ್ಗೆ. ಸೊ ಆಫ್ಟರ್ ಸೂರ್ಯನಾರಾಯಣ್ ಸೆಡ್ ಇಟ್ಸ್ ಬೀನ್ ಎಕ್ಸ್ಟೆಂಡೆಡ್ ಫಾರ್ 3 months ಅಂತ ಕೇಳ್ಪಟ್ಟೆ. Looks like they may be having, RBI may be having pressure to close this before this election. So they wanted to make it by February March ಒಳಗಡೆ ಒಂದು ಡೈರೆಕ್ಷನ್ ಕೊಡೋಕೆ ಮಾಡ್ತಾ ಅಂತ ನನಗೆ ಅನಿಸ್ತಾ ಇದೆ ಅಷ್ಟೇ. ಓಕೆ, ಬಿಕಾಸ್ ಎವ್ರಿಥಿಂಗ್ ಇಸ್ ಡನ್. ಈಗ ಜಸ್ಟ್ ಈ ಅಡಾಪ್ಟ್ ಆಗೋಯ್ತು ಅಂದ್ರೆ ನೆಕ್ಸ್ಟ್ ಒಬ್ಬ ಆಡಿಟರ್ನ ತಗೊಳ್ಬೇಕು, ಅವ್ರಿಗೆ ಅವ್ರ ಕೈಯಲ್ಲಿ ನ್ಯೂ ಬ್ಯಾಲೆನ್ಸ್ ಶೀಟ್ ನ ಕ್ಯಾಶ್ ಮಾಡಿಸ್ಬೇಕಾಗತ್ತೆ. ಅಲ್ಲ, Srinath, just to update you on what I had mentioned, most important information for this week was that when I met Ashokan, he said that in this particular EOI, EOI ಏನಿದೆ, whatever that you are talking about EOI, this is not in one of the SOPs. This is not an SOP. This is not one of those events or one of those procedures for which they have a SOP. So this is an extraordinary situation. So, and hardly any such situation has happened for the recent past. It is only PMC, and before that we don't know when it happened. So EOI is, or maybe Rupee Bank aaytadu. So very few instances of that have happened, and this particular decision of formulating an EOI is based on various things. So this is not done by any bureaucrat. This will be done by a panel, and mainly the directors of RBI will take a decision. So last time ಹೇಳಿದೆ ಅಲ್ವಾ ನಿಮಗೆ? Yes, you told last time during the meeting. ಇದನ್ನ ಕನ್ಫರ್ಮ್ ಮಾಡಿದ್ರು. But ಇದನ್ನ ಕನ್ಫರ್ಮ್ ಮಾಡಿ through some other source also I got the same thing. So when 2 or 3 people talk about the same thing and say the same thing, that means it must be true. So so it is obvious that we are not looking at any one person being our messiah and giving all ನಮ್ಮ ವರ ಕೊಡುವಂತ ದೇವ್ರು ಯಾರು ಇಲ್ಲ. ಇದು ಒಂದು ಅಲ್ಲ, ಇಲ್ಲಿ ವರ ಕೊಡುವಂತ ದೇವ್ರು ಅಂದ್ರೆ ಅದು ದೇವ್ರೋ ದೆವ್ವಾನೋ ಯಾರು ಗೊತ್ತು ಸರ್? ಗೊತ್ತಿಲ್ಲ. ದೆವ್ವಾನು ವರ ಕೊಡುತ್ತೆ. ಅಲ್ಲ ದೆವ್ವಾನು ಕೊಡ್ತಾ ಇಲ್ಲ ವರ, ದೇವ್ರು ಕೊಡ್ತಾ ಇಲ್ಲ. ಅದು ಒಂದಷ್ಟು ದೇವಗಳೆಲ್ಲ ಸೇರ್ಕೊಂಡು RBIಗೆ RBI 35A ಹಾಕಿದ್ ಯಾಕೆ ಅಂದ್ರೆ ಇಲ್ಲಿ ಮಿಸ್ಅಪ್ರೋಪ್ರಿಯೇಷನ್ ಆಗ್ತಾ ಇತ್ತು ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಯಾರೋ ಒಬ್ರಿಗೆ UI ಮಾಡಿ UI ಅಲ್ಲಿ ಯಾರೋ ಬರ್ಲಿಲ್ಲ ಅಂತ ಒಂದು ಕನ್ಸಾರ್ಷಿಯಂ ಮಾಡ್ಕೊಂಡು ಸೊಸೈಟಿಗಳವರೆಲ್ಲ ಹೋಗಿ ತಗೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ. ನಾಳೆ ಆ ಪರ್ಟಿಕ್ಯುಲರ್ಲಿ ಮುಂದೆ ಆಗಬಹುದಾದಂತ ಫ್ರಾಡ್, ಆಪರ್ಚುನಿಟಿ ಫಾರ್ ಫ್ರಾಡ್ ಏನಿದೆ, ಅವ್ರ ಕಡೆ ಅವ್ರಿಗೆಲ್ಲರಿಗೂ ಕೊಟ್ಕೊಂಡು ರಿಟೈಲ್ ಡಿಪಾಸಿಟರ್ಸ್ಗೆ ನಾಮ ಹಾಕ್ಬಿಟ್ರೆ ಹೂ ಇಸ್ ಆನ್ಸರಬಲ್? ಸೊ RBI ವಿಲ್ ನಾಟ್ ಟೇಕ್ ಸಚ್ ರಿಸ್ಕ್. ಅಂಡ್ ಅವಾಗ ಏನಾಗುತ್ತೆ ಅಂದ್ರೆ ಕೋರ್ಟ್ ವಿಲ್ ಪುಲ್ ದೆಮ್ ಡೌನ್ ವೆರಿ ಬ್ಯಾಡ್ಲಿ ಅಂಡ್ ದೇ ವಿಲ್ ನಾಟ್ ಬಿ ಏಬಲ್ ಟು ಎಸ್ಕೇಪ್ ಆಲ್ಸೋ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ನಾಟ್ ಸಿ ದ EOI is the last resort if people more than 85% are not getting the full amount of money. If 85% of the people get full amount of money from their then they will go for they will not go for EOI. It is the ಅದನ್ನ ಏನಾಗಿದೆ ಇಲ್ಲಿ, ದಿಸ್ ಇಸ್ ಏನೋ ಒಂಥರ ದಿಸ್ ಇಸ್ ಅ ಟಿಪಿಕಲ್ ಸಿಚುವೇಶನ್. ನಮ್ಮ ಬ್ಯಾಂಕ್ ಇಂದ ಒಂದು ಟಿಪಿಕಲ್ ಸಿಚುವೇಶನ್. ದೇರ್ ಆರ್ ಅಬೌಟ್ 20 to 25% ಗಿಂತ ಜಾಸ್ತಿ ಜನಕ್ಕೆ ದುಡ್ಡು ಬರಬೇಕಾಗಿದೆ. ಸೊ ದಟ್ ಇಸ್ ವಾಟ್ ಇಸ್ ಕೆಪ್ಟ್ ಅಸ್ ಹ್ಯಾಂಗಿಂಗ್. ಅಲ್ಲ 20 to 25% ಪೀಪಲ್ ಅಂತ ಹೇಳಿದ್ರೆ, ಈಗ 5 ಲಕ್ಷ ರೂಪಾಯಿ ಕೊಟ್ರೆ ಎಷ್ಟು ಜನ ಹೋಗ್ಬೋದು? 10 ಲಕ್ಷ ರೂಪಾಯಿ ಕೊಟ್ರೆ ಎಷ್ಟು ಜನಕ್ಕೆ ಫುಲ್ ಅಮೌಂಟ್ ಬಂದ್ಬಿಡುತ್ತೆ? ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಇಲ್ಲಿ 20,000 ಜನ ಇದಾರೆ ಅಂದ್ರೆ ಅದ್ರೊಳಗಡೆ 10,000 ಜನ 10,000 ರೂಪಾಯಿ ಇರೋನ್ ಕೂಡ ಇದಾರೆ. 5 ಲಕ್ಷದ 10,000 ರೂಪಾಯಿ ಇತ್ತು, 5,000 ಬಂದಿದೆ, ಇನ್ನು 10,000 ರೂಪಾಯಿ ಉಳ್ಕೊಂಡಿದೆ. ಹಿ ಈಸ್ ಆಲ್ಸೋ ಡಿಪಾಸಿಟರ್ ಈಗ, ಅಲ್ವಾ? ಸೊ ದೇ ಹ್ಯಾವ್ ಟು ಸಿ ಆಲ್ ದಟ್ ಫ್ರಮ್ ದಟ್ ಆಂಗಲ್. ಅದನ್ನೆಲ್ಲ ನೋಡಿ ಅದನ್ನ ಮೇಲೆ ದೇ ಹ್ಯಾವ್ ಟು ಟೇಕ್ ಎ ಡಿಸಿಷನ್ ಅಂಡ್ ಇಟ್ ಕೆನಾಟ್ ಹ್ಯಾಪನ್ ಓವರ್ ನೈಟ್. ಸೊ ಅದಕ್ಕೆ ಇವರು ಫೈನಲ್ 22-23 21-22 ಆಡಿಟ್ ಕೊಟ್ಟಾಗ ಅದ್ರೊಳಗಡೆ DICGC ದುಡ್ಡೆಲ್ಲ ಹೋದ್ಮೇಲೆ ಎಷ್ಟು ದುಡ್ಡು ಉಳಿದಿದೆ ಅಂತ ಗೊತ್ತಾಗತ್ತೆ ಅವ್ರಿಗೆ. ಅದ್ರ ಮೇಲೆ ದೇ ಮೇಕ್ ಎ ಡಿಸಿಷನ್. ಕರೆಕ್ಟ್. ಸೊ ಇದು ಅಂಡ್ ಅಗೈನ್ ಇಟ್
ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. So many something taken by GM CGM GM ಅವ್ರು ಯಾರು ತಗೊಳ್ಳೋ decision. That is what I was given to understand. This is the so I have been telling long time. ಅಲ್ಲ ಯಾಕೆ ಏನತ್ತೆ ಅಂದ್ರೆ ನಾವು ಒಬ್ಬ ಡಿಪಾಸಿಟರ್ ಕರ್ಕೊಂಡು ಹೋಗಿ ಇವಾಗ ನಾನೊಬ್ರನ್ನ ಐಡೆಂಟಿಫೈ ಮಾಡಿ ಕರ್ಕೊಂಡು ಹೋದ್ರೆ ನಾಳೆ ಏನಾಗತ್ತೆ, ವಾಟ್ ಈಸ್ ದ ಗ್ಯಾರಂಟಿ ದಟ್ ದಟ್ ಗೈ ಫೇವರಬಲ್ ಈಸ್ ನಾಟ್ ಫೇವರಬಲ್ ಟು ಮೀ. ನನಗೆ ನನ್ನ ದುಡ್ಡೆಲ್ಲಾನು ವಾಪಸ್ ಕೊಟ್ಬಿಡ್ಬೋದು, ಬೇರೆಯವ್ರದೆಲ್ಲಾನು ದುಡ್ಡು ಉಳಿಸ್ಕೊಂಡ್ಬಿಡ್ಬೋದು, ಬಿಕಾಸ್ ದಟ್ ಐ ಹೆಲ್ಪ್ ದೆಮ್ ಗೆಟಿಂಗ್ ಇನ್ ಟು ದಿಸ್ ಬ್ಯಾಂಕ್ ಅಂಡ್ ಆಲ್ ದಟ್ ಅಲ್ವಾ. ಸೊ ದಟ್ ಈಸ್ ಕಾನ್ಸ್ಟಿಟ್ಯೂಷನಲಿ ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಇನ್ಇಕ್ವಾಲಿಟಿ ಬಂದ್ಬಿಡುತ್ತಲ್ವಾ. ಸೊ RBI will not act like that. So that is what I was trying to tell. So 3 months ಏನಂದ್ರೆ they want see the only thing is because of ಈಗ 21-22 ಆಡಿಟ್ ಆಗೋಯ್ತು ಅಂದ್ರೆ they get the complete picture of the bank. ಯಾಕಂದ್ರೆ ಏನು ಟ್ರಾನ್ಸಾಕ್ಷನ್ಸ್ ಆಮೇಲೆ ಎಲ್ಲ 5 lakhs ತಗೊಂಡ್ಮೇಲೆ so they will get some picture, ಆಮೇಲೆ they will make a decision so that before May 31st 2000 May elections ಮುಂಚೆ some direction they will give. ಫುಲ್ ಅಮೌಂಟ್ ಬರತ್ತಾ ಅಥವಾ ಏನಾದ್ರು UOI ಮಾಡ್ಬೇಕಾಗಿ ಬರತ್ತಾ, UOI ಮಾಡ್ತಾ ಇದೀವಿ ಅಂತ ಹೇಳಿ ಸಮಥಿಂಗ್ ದೇ ಕುಕ್ ಅಪ್ ಎ ಸ್ಟೋರಿ. ದಟ್ಸ್ ದಿ ರೀಸನ್. ಅದರ್ವೈಸ್ 6 months ಹಾಕ್ಬಿಟ್ರೆ ಏನಾಗುತ್ತೆ, ಇಟ್ ಗೋಸ್ ಬಿಯಾಂಡ್ ಡಿಸೆಂಬರ್ ಮೇ. ಅದೇ ವಿ ರಿಯಲಿ ಡೋಂಟ್ ನೋ. ದಟ್ಸ್ ವೈ ನಾ ಏನ್ ಹೇಳಿದೆ ಫಸ್ಟ್ ಐ ಸ್ಟಾರ್ಟೆಡ್ ಆಫ್ ಬೈ ಸೇಯಿಂಗ್ ದಟ್ ವಿ ಆರ್ ಸ್ಟೆಪಿಂಗ್ ಟು ಅ ಗ್ರೇ ಏರಿಯಾ ವೇರ್ ಕರೆಕ್ಟ್ we do not know what is ahead of us. We do not know how things are panning out, how it has idon complete now dark area dalli on dark alley we are entering to dark alley. We don't know where it is leading. Howdu sir, howdu we are stepping into that kind of a situation. Correct. So I was also saying that since we are entering into a dark alley, somebody will have to throw some light to us. Correct. ಇಲ್ಲಿ ಯಾರು ಥ್ರೋ ಮಾಡಕ್ ಆಗಲ್ಲ ಲೈಟ್ ನ. ಓನ್ಲಿ ಪರ್ಸನ್ ಹೂ ಕ್ಯಾನ್ ಥ್ರೋ ಇಸ್ ಅಶೋಕನ್. He is the only one who knows what is. ಸರ್ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. So can I divulge those information? That's what I'm saying. Still voice ಬೇಕಾಗ್ತಾ ಇದೆಯಾ? ಸ್ವಲ್ಪ ಮಧ್ಯ ಸರ್ ಒಂದು ಕೆಲಸ ಮಾಡಿ, ನೀವು ಟೆಕ್ನಿಕಲ್ ಮಾಡಿ ಆಚಾರ್ ಅವ್ರು ಮಾತಾಡ್ತಾರೆ, ಮಾತಾಡ್ತೀರಾ? ಐ ಥಿಂಕ್ ಬೈ ದೆನ್ ಯು ಕ್ಯಾನ್ ಸರ್ ಆಚಾರ್ ಅವರೇ ಮಾತಾಡಿ. ಸರ್ ಆಚಾರ್ ಅವರೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಓಕೆ ಬೇರೆ ಸರ್ ಆಚಾರ್ ಅವರೇ. Sir, you are able to hear me? Yes, I am able to. We are not stepping into gray area. We are already in gray area. Hello. Sir, matadi. Okay. I just wanted to tell 2 or 3 things, Harish. Sir. ಒಂದು, ದಯವಿಟ್ಟು ಯಾರ್ಯಾರು ಮೆಂಬರ್ ಇದ್ದಾರೆ ಅವರೆಲ್ಲಾನು ಲಾಗಿನ್ ಆಗಿ ಕೋರಂ ಇಲ್ದಂಗೆ ಮತ್ತೆ ಪೋಸ್ಟ್ಪೋನ್ ಆಗ್ದಂಗೆ ಒಂದೇ ಸಾರಿ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳೋ ತರ ಮಾಡಿ, ತಿರ್ಗಾ 1 ತಿಂಗಳು ಕಾಯೋದ್ ಬೇಡ. Number 1. Number 2, EOI is a discretion of RBI. It is neither Ashokan's discretion nor anybody's discretion. So ಹೀಗಾಗಿ EOI ಯಾವಾಗ ಇಶ್ಯೂ ಮಾಡ್ತಾರೆ ಅಂದ್ರೆ, if the financials are good and somebody is taking over this bank, and that fellow should be credible. ಯಾಕೆಂದ್ರೆ 723 ಕೋಟಿ DICGC ನವರು ಕೊಟ್ಟಿದ್ದಾರೆ.
ಅದನ್ನ ಸಾಫ್ಟ್ ಲೋನ್ ಆಗಿ ಕನ್ವರ್ಟ್ ಮಾಡಿ ಅದನ್ನ 20 ವರ್ಷ ಪೇಮೆಂಟ್ ಮಾಡೋದು, 15 ವರ್ಷ ಪೇಮೆಂಟ್ ಮಾಡಕ್ಕೋ ಅವನ್ಗೆ ಅವಕಾಶ ಮಾಡಿಕೊಡ್ಬೇಕು. ಎರಡನೇದು 386 ಕೋಟಿ ಡೆಪಾಸಿಟ್ ಇದೆ, 17 ಕೋಟಿ ಕ್ಯಾಶ್ ಇದೆ. ಇದನ್ನ ಅವನು ನೀಟಾಗಿ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಮೂರನೇದು ವೆರಿ ಇಂಪಾರ್ಟೆಂಟ್ಲಿ 2421 ಕೋಟಿ ಡೆಪಾಸಿಟ್ ವಾಪಸ್ ಮಾಡಬೇಕು. ಓಕೆ, DICGC ನವರು ಅದನ್ನ ರೈಟ್ ಆಫ್ ಮಾಡಿದ್ರೆ 1698 ಕೋಟಿ ಕೊಡಬೇಕು. ಈ ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಇಡೀ ಭಾರತದಲ್ಲಿ ಹುಡುಕಿದ್ರೆ ಒಬ್ಬನು ಸಿಗೋದು ಡೌಟ್ ನಿಮ್ಗೆ. ಬಿಸ್ನೆಸ್ ಮ್ಯಾನ್ 1408 crores ಲೋನ್ ಅಂತಾರೆ, 1210 crores ಫ್ರಾಡ್ ಲೋನ್ ಅಂತಾರೆ. ಸೊ 99.9% ಆಫ್ ದ ಲೋನ್ ಅಕೌಂಟ್ ಇಸ್ ಫ್ರಾಡ್. ಅವನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನೂ ಇಲ್ಲ. ನಂಬರ್ 4, CID ಆಫೀಸಲ್ಲಿ 48 ಕೋಟಿದು 38 ಲೋನ್ ಡಾಕ್ಯುಮೆಂಟ್ ಇದೆ. ರಾಮಕೃಷ್ಣ ಅವ್ರದ್ದು 18 ಕೋಟಿ 28 ಲೋನ್ ಇಂದ ಡಾಕ್ಯುಮೆಂಟ್ ಇದೆ. ಅಷ್ಟು ಬಿಟ್ರೆ ಸೆಕ್ಯೂರ್ಡ್ ಅಂತ ಏನೂ ಇಲ್ಲ. ನೀವ್ ಹೇಳಿದ್ರಲ್ಲ ಸರ್ಫರಾಜಿ ಆಕ್ಟ್ ಅಲ್ಲಿ ಕಲೆಕ್ಟ್ ಮಾಡ್ಬೇಕು ಅಂತ, ಕರೆಕ್ಟ್ ಆಗಿ ಹೇಳಿದಾರೆ ಮಿಸ್ಟರ್ ಅಶೋಕನ್ ಅವರು. ಎಲ್ಲಾ ಸೇರಿದ್ರು ಒಂದ್ 100-120 ಕೋಟಿ ಅಷ್ಟು ಡಾಕ್ಯುಮೆಂಟ್ಸ್ ಇರ್ಬೋದು ಅಷ್ಟೇ. ಸೊ ಹೀಗಾಗಿ ಅದನ್ನ ಏನು ಮಾಡಕ್ಕಾಗಲ್ಲ. 10 ಜನ 663 ಸಾರಿ ಲೋನ್ ತಗೊಂಡು 2076 ಕೋಟಿ ಲೋನ್ ತಗೊಂಡಿದ್ದಾರೆ. ಅವನು ರಘುನಾಥ್ ಅನ್ನೋ ಒಬ್ನೇನೆ 900 ಕೋಟಿ ಚಿಲ್ಲರೆ ತಗೊಂಡಿದ್ದಾರೆ. ಅವನ್ನ ಹಿಡಿದು ಒಳಗಾಕಿದ್ದಾರೆ ಅಂತಾರೆ. ಅವನ ಕೈಲಿ ಬಾಯಿ ಬಿಡಿಸಿ ಅವನ್ ದುಡ್ಡು ಕಕ್ಸಿದ್ರೇನೆ ಒಂದು 900 ಕೋಟಿ ವಾಪಸ್ ಬರುತ್ತೆ ಬ್ಯಾಂಕ್ಗೆ. ಅದು ಯಾಕೆ ಮಾಡ್ತಿಲ್ವೋ ದೇವ್ರಿಗೆ ಗೊತ್ತು. 900 ಕೋಟಿ ಇಲ್ಲ ಸರ್, 90 ಕೋಟಿ ಉಂಟು. ನೀವು ಹಾಕೊಂಡ್ಬಿಟ್ಟಿದ್ದೀರಾ. ಇಲ್ಲ ಸರ್, 900 ಅಂತ ಇದೆ ನೋಡಿ ಒಂದ್ಸಾರಿ. ಇಲ್ಲ ಸರ್, ರಘುನಾಥದ್ದು 90 crores ಕೇಸ್ ಇದೆ ನಮ್ಮ ಹತ್ರ ಇದೆ. ಅಥವಾ ಅಲ್ಲಿ ಟೈಪಿಂಗ್ ಮಿಸ್ಟೇಕ್ ಇರ್ಬೋದು, ಅಥವಾ ನೀವು ಒಂದ್ ಸೊನ್ನೆ ಜಾಸ್ತಿ ಹೇಳ್ಸ್ಕೊಂಡ್ಬಿಟ್ಟಿದ್ದೀರಾ. ಏನೋ ಒತ್ನಲ್ಲಿ ಬಿಡಿ. ಸೊ ಯಾವ್ದೇ ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಇದು ಫೈನಾನ್ಷಿಯಲಿ ಫಿಟ್ ಆಗಲ್ಲ ಸರ್. ಬ್ಯಾಂಕ್ ಅಲ್ಲಿ ಫ್ಲಡ್ಜ್ ಆಗಿರೋ ಪ್ರಾಪರ್ಟಿ ಇಲ್ಲ, 1600 ಕೋಟಿ ಚಿಲ್ಲರೆ ವಾಪಸ್ ಕೊಡ್ಬೇಕು. ಇರೋದು ಎಲ್ಲಾ ಸೇರಿದ್ರು 400 ಕೋಟಿ. ಸೊ ಯಾರು ಸರ್ ತಗೊಳ್ತಾರೆ ಇದನ್ನ ಸುಮ್ಸುಮಿಯಾಗಿ ಬಂದು? ಮತ್ತೆ DICGC ನವ್ರಿಗೆ ತುಂಬಾ ರಿಸ್ಕ್ ಇದೆ. ಇದು 723 ಕೋಟಿ ಅವ್ರು ಕೊಟ್ಬಿಟ್ಟಿದ್ದಾರೆ, ಆಸ್ ಪರ್ ಲಾ ಮಾಡಿದ್ದಾರೆ, ಹಾಗಾಗಿ ಕೊಟ್ಬಿಟ್ಟಿದ್ದಾರೆ. ಬಟ್ ಇದನ್ನ ಪಾಸ್ ಆನ್ ಮಾಡ್ಲಿಕ್ಕೆ 723 ಕೋಟಿನ ಲೋನ್ ತರ ಮಾಡಿ ಯಾವನಾರ ಬಂದು ತಗೊಳ್ಳೋನ್ಗೆ 20 ವರ್ಷದ ಲೋನ್ ಕೊಟ್ಟು ಅವನ್ 20 ವರ್ಷ ಈ ಬ್ಯಾಂಕ್ ನಡೆಸಿ ಕ್ರೆಡಿಬಿಲಿಟಿ ತಗೊಂಡು ಇಟ್ಸ್ ಇಂಪಾಸಿಬಲ್. ಸೊ ಎಲ್ಲಾರ್ಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಯಾರ್ಯಾರು ಮೆಂಬರ್ಸ್ ಇದೀರಾ ದಯವಿಟ್ಟು ಲಾಗಿನ್ ಆಗಿ ಎಲ್ಲದಕ್ಕೂ ಓಕೆ ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ 21-22 ಆಡಿಟರ್ಸ್ ನ ಅಪಾಯಿಂಟ್ ಮಾಡ್ಲಿ. ಅದು ಫಿಗರ್ ಬರ್ಲಿ. ಎಲ್ಲಾ ಫಿಗರ್ನು ಫೆಬ್ರವರಿ ಒಳಗೆ ಮಿಸ್ಟರ್ ಅಶೋಕನ್ ಅವರು ಅವ್ರ ಮುಂದೆ ಇಡ್ಲಿ. ಪ್ಯಾನಲ್ಗಳ ಹತ್ರನೋ ದೇವರುಗಳ ಗ್ರೂಪ್ಗಳು ಯಾರ್ಯಾರು ಇದ್ದಾರೆ, ಎಷ್ಟು ಜನ ದೇವ್ರು ಇದಾರೋ ಅವ್ರ ಮುಂದೆ ಇಡ್ಲಿ. ಅವರು ಅಷ್ಟರೊಳಗೆ ಡಿಸಿಷನ್ ತಗೊಂಡು 31 ಮಾರ್ಚ್ ಒಳಗೆ ಇದಕ್ಕೆಲ್ಲ ಒಂದು ಮಂಗಳ ಹಾಡ್ಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಹರೀಶ್, ದಟ್ಸ್ ಆಲ್ ಐ ಹ್ಯಾವ್ ಟು ಸೇ. ಓಕೆ ಫೈನ್. ಓಕೆ ಸರ್, ದಂಡಿನ್ ಅವ್ರು ಬಂದಿದ್ದಾರೆ, ರಮೇಶ್ ದಂಡಿನ್ ಅವರು. ಸರ್, ಡು ಯು ವಾಂಟ್ ಟು ಸ್ಪೀಕ್ ಸಮಥಿಂಗ್ ಸರ್? ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ Sir, hello, good evening. Yes, good evening, sir. Harish, the Yes. board of directors has to take a call about EOI and say RBI board members. RBI board. ಈಗ by themselves they cannot take. Somebody has to propose the case before them. Who is that person? Illa, iga what has happened is, after this audit report and everything has been done, it has been forwarded to RBI through Bangalore office. Bangalore inda idike hogide, allinda panel hogide, ಅದು panel committee hogide. Now from the big chunk of files that they have to segregate this one and pull it out, and they have to look at it.
So there is somebody who has to make a proposal to the chairman of that board. ಹಿಂಗ್ ಬಂದಿದೆ, can we place it before the board ಅಂತ ಒಂದು ಬರುತ್ತೆ. ಅದನ್ನೇ that we have to take it. And apart from that, is it possible to address a letters or request to all the board of governors, board directors directly? Like we can do that. There is no point, no problem in doing that. ಎಲ್ಲರಿಗೂ ಅವ್ರ ಅಡ್ರೆಸ್ ಮೇಲ್ ತಗೊಂಡು we can express our concern and we ಅಲ್ಲ, can RBI request them ಅಲ್ಲ, also. RBI ವೆಬ್ಸೈಟ್ ಗೆ ಹೋದ್ರೆ we will get all their credentials. ಅಲ್ಲ, ಅದಕ್ಕೆ ಅವ್ರಿಗೆಲ್ಲ ಇಲ್ಲ, ಅದು ಬರೋದು. ಸರ್ ಅದು ಎಲ್ಲಾರ್ಗೂನು ಕಳ್ಸೋದು ಅಂತ ಹೇಳಿದ್ರೆ, ಯಾರ ಕಮಿಟಿನಲ್ಲಿ ಯಾರು ಫಾರ್ಮ್ ಮಾಡಿರ್ತಾರೋ, ಇದಕ್ಕೆ ಯಾರು ಕಮಿಟಿ ಮೆಂಬರ್ಸ್ ಇದಾರೋ ನಮಗೆ ಗೊತ್ತಿಲ್ಲ. We won't be ನಾವು knowing it. ಡೈರೆಕ್ಟರ್ಸ್ ಬರೀತೀವಿ, we don't know the formation of sub committee. ಅದೇ ಸಬ್ ಕಮಿಟಿ ಫಾರ್ಮ್ ಮಾಡೋದು ಇಟ್ಸ್ ಎ ಟೆಂಪರರಿ ಕಮಿಟಿ ಅಲ್ವಾ? ಈ ರಾಘವೇಂದ್ರ ಕೋಪಡಿ ಗಂಗೆ It is ಯಾರು decided by the board. Huh? It is decided by the board. ಅಲ್ಲ, ಆಗ್ಲೇ ಆಗ್ಬಿಟ್ಟಿದೆ ಅದು. ದಟ್ ಈಸ್ ಆಲ್ರೆಡಿ ದೇರ್. ಇಟ್ಸ್ ಆಲ್ರೆಡಿ ದೇರ್ ಇನ್ ಪ್ಲೇಸ್. Since the directors have got a role to play about it, why you should not approach them? That is one. And personally meeting them by No, some of the see, people. the question is, it has come back. They asked him what is the liability of the bank. Sir, That ಅವ್ರು ಏನ್ liability of the ಕೇಳ್ಕೊಳ್ತಾರೆ bank ಅವ್ರಿಗೆ? is so far not been revealed by Ashokan to RBI. Sir, let us not get into the role of Mr. Ashokan. As a depositor, we have got a concern. We want a So redressal of this is problem. again one more letter going to the dustbin ಅಷ್ಟೇ. ಯಾಕಂದ್ರೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ, ಸರ್ ಅಲ್ಲ, ರಿಕ್ವೆಸ್ಟ್ ಮಾಡೋದಕ್ಕೆ ಏನ್ ತಪ್ಪಿಲ್ಲ, ಬಟ್ ಅದ್ರ ಏನಾಗತ್ತೆ, ಏನ್ ಯೂಸ್ ಇಲ್ಲ. let them call the details from the concern. ಸರ್, ವರ್ಷಗಳ ಹೋಗುತ್ತೆ ಅಷ್ಟೊತ್ಗಳ. ಅಶೋಕನ್ ಆಡಿಟ್ ಮುಗಿಸ್ಬಿಟ್ಟಿದ್ರು, ನೆಕ್ಸ್ಟ್ ಇದ್ ಮಾಡ್ಬಿಡ್ತಾರೆ. ಯು ನೋ ದಟ್ RBI ಅಲ್ಲಿ ಒಂದ್ ಲೆಟರ್ ಹಾಕಿದ್ರೆ ನಿಮ್ಗೆ ಅಕ್ನಾಲಜ್ ಮಾಡಕ್ಕೆ 3 ತಿಂಗಳು ತಗೊಂತಾರೆ ಅವರು. ಸರ್, ನಾವಿರೋದು ಪರ್ಸನಲ್ ಆಗಿ ಮೀಟ್ ಮಾಡ್ಲಿಕ್ಕೂ ಆಗತ್ತಾ ಅಂತೆ, ಬಾಂಬೆಗೆ ಹೋಗಿ ಅಟ್ಲೀಸ್ಟ್ ಅಪಾಯಿಂಟ್ಮೆಂಟ್ ಕೊಡ್ಬೇಕಲ್ಲ ಅವರು. ಅಪಾಯಿಂಟ್ಮೆಂಟ್ ಇಲ್ಲಿರೋಂತ DGM ಮೀಟ್ ಮಾಡೋದೇ ಕಷ್ಟ, ನಮ್ಗೆ AGM ಮೀಟ್ ಮಾಡೋದೇ ಕಷ್ಟ ಇಲ್ಲಿ. ಅಂತದ್ರಲ್ಲಿ ಹೋಗಿ Sir, because the directors are not being stationed, all the directors are not stationed at Bombay. They are stationed elsewhere. They only attend their meeting. They will be called on that day. Personal level ಆಗತ್ತೆ ನಂತೆ. That is only my feeling. Ramesh sir, Surnarayan here. Please tell me, sir. Sir, ನಮ್ಮ ಎಸ್ ಗುರುಮೂರ್ತಿನ ಥ್ರೂ MR ವೆಂಕಟೇಶ್ ದಾರಿಯ ಕಾಂಟ್ಯಾಕ್ಟ್ ಮಾಡಬಹುದು. Sir, actually, That's what I want to tell Hari. Hari is good contact with MR Venkatesh, I think. MR Venkatesh and Gurumurthy is a good contact. Now actually they both are not in good terms. Okay. Then I will try to find some other source. Okay. Harish, I will try to find some other source. I will try to find some other source to contact Gurumurthy. Okay, from my side. Gurumurthy. Then I will speak to you and tell you. Okay, Gurumurthy, our Satish Marathi is also there. Satish Marathi, I don't know much, but Gurumurthy, since I am from Madras, I can try. Satish Marathi was there continuously monitoring our case, but there is hardly anything that he could do. Okay, sir. For instance, Gurumurthy. Some directors will be proactive also. Correct. Now we are only focusing on one person. Instead, all the directors should know what is happening here. See, whether we win or lose, that is secondary. But now, what we can do is, I have a list of all the directors here. Let me see if I can find it right now. I think I should be able to find it. That's difficult, sir. You will be able to find out. Shaktikanta Das and 5 deputy governors are there. In addition, this person is there. Mahindra and Mahindra Group owner Anand Mahindra is there. They are all professional people. Revati Iyer is there. And then there is one more. The Cadila pharmaceutical owner is there. I don't know. I forgot. Independent director Gurumurthy. No, all these are independent directors. Permanent directors are Shaktikanta Das, governor and deputy governors. They are the permanent directors. They are official. These are all independent directors. Sir, when we can write to Prime Minister, why not to the directors? We have got a no problem.
See, what we wrote, Prime Minister was a mere symbolic gesture. I mean, I did not expect much would happen with that letter, and I was against my wishes, that came true, that he did not do anything. My only thinking is that if we are able to, I think what we can do is, yes, of course, we can think of all these things. See, who directors are. One is Shakti Kanta, who's the governor. Mahesh Kumar Jain, deputy governor. MD Patra, deputy governor. M. Rajeshwar Rao, deputy governor. Shri T. Ravishankar, who's the deputy governor. Revati Iyer, Professor Sachidananda Chaturvedi. Shri Satish Kashinath Marathe. Shri Swaminath Gurumurthy. Shri Anand Gopal Mahendra. Venu Srinivasan, who is our TVS man. Okay, and Pankaj Raman Bhai Patel, who is the Cadilla owner. Dr. Ravindra H. Dolakia, Ajay Seth and Sanjay Malhotra. Ajay Seth and Sanjay Malhotra are IAS bureaucrats, and remaining apart from deputy governors and governor, everybody else is from the public. They have taken. So these, I think probably if we meet, of course, leaving Satish Parathe, if we meet as Mr. Ramesh Dandin is saying, Revati Iyer, Swaminath Gurumurthy, Anand Gopal Mahendra, Venu Srinivas, Pankaj Raman Bhai Patel, and Ravindra Dorake. If we meet these 6 people, it does not harm our issue. At least. Yeah, it will not happen, but at least they will be knowing, the directors will be knowing what is happening here. Correct. See, so maybe it involves some lot of legwork and moving around. Correct. Probably its call can be taken for funding the traveling of some people. Correct. Go and represent to them. We have nothing to lose, Allah. Correct. I think we can do that. There is no harm will happen if we meet them. Yeah. At least they will be aware. We are focusing only on 1% or 2%. See, when they have got a say at the final end, body they should be aware of the cases also. Okay. Chennai hodre, we can meet Gurumurthy and who else? I don't know where Revati. Venu Srinivasan. Huh? Venu Srinivasan notable. Venu Srinivasan. Yeah, 2 people we can meet. TVS in charge. Exactly. Venu Srinivasan and Gurumurthy. Venu Srinivasan, impeccable person in the personality. I think probably he being an Iyengar, if we go and speak to him that all Brahmins are caught up here, I think he may be, he may help us with something. It is true. So, okay, sir. Your suggestion well taken. Yeah, probably we will work on that. Yeah. Thank you, sir. See, we are in the last leg. So let us make a full blast on the issue. Whether we get a money or we don't get a money, that is secondary. That goes on so many things. Correct. Let them be aware that this is happening and this is our genuine request. Correct. And many times directors are accommodative. Yeah, of course. Harish. Yes, Harish. of course. Yes, sir. Harish, our email ID alla idya nodi Harish. Email ID idre immediate agi email ಮಾಡಿ first. ಅಲ್ಲಿ email ಮಾಡ್ಕೊಳ್ಳಿ ಪರ್ಸನಲ್ ಆಗಿ ಬೆಟರ್ ಅಂತ ಅಲ್ಲ ಈಗ ಇವ್ರದ್ದು ಯಾರ್ದು ನಮ್ಮ ಗುರುಮೂರ್ತಿ ಅವ್ರದ್ದು ಕಾಂಟ್ಯಾಕ್ಟ್ ಹೆಂಗೋ ಹಿಡಿಬಹುದು ಸ್ವಾಮಿನಾಥನ್ ಗುರುಮೂರ್ತಿ ಅವ್ರದ್ದು Sir, Venu Srinivasan is the chairman of TVS Group, sir. Avarnella impossible to meet, sir. Sir, I don't agree. Impossible to meet, sir. I was a TVS vendor for more than 10 years. Vice President level alli meet madade kasta, sir. Sir, you are going on a business chairman. It's impossible, I'm telling you. Even sir, you are. Let us find out if it is possible or not. Email ID, sir. Sir, business ಅಲ್ಲಿ meet ಮಾಡೋದು ಬೇರೆ ಆಗುತ್ತೆ. ಈಗ ನಮ್ದು they have got consideration, sir. I have seen many directors like that. Sir, I am telling you. Sir, with I just would like to interject here and say,
Sir, whether it is possible or not, let us find out. Yeah. Getting into the ground and then find out. If it is not possible, it is not possible. Fine. Yes, that's But right. at least we should be able to say we tried. Yeah, we are telling about our grievances. That's exactly Harish. Email ID. ಆಚಾರು I don't know ಆಚಾರ್ಯ ಯಾವ ತರ ಹೇಳ್ತಾರೆ. See, as an independent director of the RBI, we are contacting them. That's all. We have got an issue to contact. Sir, I'm How telling can they you. say no? Sir, I am Sir, telling you, without sir, you, I was one without of the- Mr. Ranganathan help, you will not be able to go inside RBI Bangalore itself. Do you know that as a common man? ಅದು won't ಗೊತ್ತು entertain ಬಿಡಿ, ಇಲ್ಲ, ಇಲ್ಲ. RBI ಬಿಟ್ಬಿಡಿ, ಇಲ್ಲ. RBI ಬಿಟ್ಬಿಡಿ. ಅಲ್ಲ We are going to the Sir, board of ಇದು- directors. sir, I was one of the consultant for TVS Group. ಈ acquisition merger ಗೆ ನಾನು I was trying to help them. Maximum I have met there was a person by name Vinod Krishna. Not beyond that. And he is the son-in-law of one of the directors of TVS. And they, it's not it's that not point. possible for you to even get access to Is he those not, people. Srinath, is he not son of Suresh Krishna? No, son-in-law of Suresh Krishna, yes. Suresh. So right. it's not possible. Whatever we are talking about, maybe Gurumurthy Sari, Satish Marathe may be easy, and Anand Mahindra, all these guys are, and again that lady, all those people are not. It's not possible, sir. They have got their own problem, and many of them are ಎಲ್ಲ not ಪಾಸಿಬಲ್ promoted to- Sir, ಟ್ರೈ ಮಾಡ್ಬೇಕು ಸರ್. Allah, they Allah, are. Srinath, It's a Allah, waste of Srinath, time and it is futile possible. efforts. ಅಲ್ಲ, sir. waste of time ಅಂತಲ್ಲ, ಈಗ ಏನಾಗಿದೆ, waste of cost time nothing. ಅನ್ನೋದಕ್ಕಿಂತ sitting at home or not doing anything No, is better than please at least listen. trying. Sir, there is a differentiation. RBI is not only regulatory body; it's again a monetary body, monetary policy body. Venu Srinivasan and all will not be in the regulatory body. They will be in the in case of idu. 1 second, sir. I'm not. ಸರ್, ಅವರೆಲ್ಲ ಪ್ಯಾನಲ್ಗಳು ಪಾಲಿಸೀಸ್ ಫ್ರೇಮ್ ಮಾಡಕ್ ಇರ್ತಾರೆ ಹೊರತು ಈ ಫ್ರಾಡ್ ಆಗಿರೋ ಬ್ಯಾಂಕು ಅದನ್ನ ರಿವೈವ್ ಮಾಡೋದಿಕ್ಕೆ ಅದೆಲ್ಲ ಮಾಡಲ್ಲ ಸರ್ ಅವರು. Sir, It's we don't impossible. want what they are going to do. We are only asking them to look at our bank. See, Sir, you can't even see their revive face. ಮಾಡಿ I'm ಅಂತ telling ಅಂದ್ರೆ you. ಅವ್ರು ಬೇಡ. Sir, Allah, sir, our monetary, see, board of directors is not only for regulation. Regulation ಗೆ ಅವ್ರನ್ನೆಲ್ಲ ಇಟ್ಕೊಂಬಲ್ಲ. Regulation ಗೆ ಬರೀ ಇವ್ರು ಮಾತ್ರ ಇರ್ತಾರೆ. ಇವರೆಲ್ಲ ಮಾನಿಟರಿ ಪಾಲಿಸೀಸ್ಗೆ ಈ ಬಿಸ್ನೆಸ್ ಮೆನ್ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಇನ್ವಾಲ್ವ್ ಮಾಡ್ತಾರೆ RBI. ಯಾಕೆಂದ್ರೆ ಅಲ್ಲಿಂದ ಪಲ್ಸ್ ತಗೊಳ್ಳೋದಕ್ಕೋಸ್ಕರ, ಇಂಡಸ್ಟ್ರಿ ಪಲ್ಸ್ ತಗೊಳ್ಳೋದಕ್ಕೋಸ್ಕರ. And they will not be able to influence all these things. Satish Marathe was in the board, and he was part of that, PMC Bank. He through so many aspects, he went and met them. I know he failed. He wanted to do, nothing would have happened. See, He failed miserably. trial is not a problem. See, what I am saying is, unless and until the liability of bank is quantified and it is being given to RBI, nothing will happen. It's because they are also on the toes to solve the problem. They don't want to enlarge the problem, elongate the problem. As per Ashokan, he has done 21-22 audit, and 31st March 2022 figures have already, unaudited figures have already gone to RBI. Correct. So ಅದು ಹೋಗಿದೆ ಅಂತ he ಹೇಳ್ತಾರೆ. ಅದೇ ಅದ್ರ ಮೇಲೆ they will make a decision. So ಅದಕ್ಕೆ based 3 on months that, ಅಲ್ಲಿ ಅಲ್ಲ ಈಗ see, what I wanted to say is that we have been trying to find out a way forward. ಎಲ್ಲೋ ಒಂದ್ ಕಡೆ ಹೇಗೆ ಮುಂದಕ್ಕೆ ಕೂರೋದಕ್ಕೆ ಏನೋ ಒಂದು ಅಲ್ಲ, ಏನ್ way forward ಏನು sir? What is the way forward ಅಂದ್ರೆ I don't know whether it will work or not. But what Mr. Ramesh Dandin said is not a bad idea. But whether it will work out or not, it is. See, the thing is, the committee is constituted and they are not revealed. ಈಗ ಏನಾಗುತ್ತೆ, we have many people who can dedicate some amount of time for these issues, and there are a few people who can spend some money on doing these tasks. So let them do that. What is the problem in that? Would it be counterproductive if you go and meet them? Harish, counterproductive ಅನ್ನೋದಕ್ಕಿಂತ, see, the thing is, it is efforts are, I feel the efforts are futile.
because the reason is, the industrialists are not part we of never know. We governing never know. committee. We never ಇಲ್ಲ know sir, ಹೆಂಗೆ whether it will be ಹೇಳ್ತೀರಿ? futile or will not. We don't know. We don't know. We just want to try. What is the wrong? Okay, Harish. ಎಲ್ಲ try ಮಾಡಿ. See, that is not the problem. Exactly. The problem We will is try. that We will we are try and assuming find out if it is failure. So we have tried so many other things. Let us try this also. No, Because I most agree. of our things that we have done has not worked out till now. So See, let us ನಾನು try ನೀವು this try also. ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ. See, I'm not Hmm. saying that don't try. What I'm saying is I'm giving you the picture ಅಷ್ಟೇ. That is the picture. That's okay. That's okay. So- That's okay. ಹರೀಶ್ ಇಲ್ಲಿ ಕೇಳಿ, ಇವ್ರುಗಳೆಲ್ಲ ಎಲ್ಲಿ ಕೂತ್ಕೊಳ್ತಾರೆ, ಯಾವತ್ ಎಲ್ಲಿರ್ತಾರೆ, ಇವ್ರದ್ ಇಮೇಲ್ ಐಡಿ ಏನು, ಇವ್ರ ಸೆಕ್ರೆಟರಿ ಯಾರು, ಇವ್ರ ಫೋನ್ ನಂಬರ್ ನೀವು ಕಂಡಿಡಿಯೋಷ್ಟೊತ್ತಿಗೆ 3 ತಿಂಗಳಾಗತ್ತೆ. ಹೇಳ್ತೀನಿ ಕೇಳಿ ಸರ್, ತಪಸ್ ಮಾಡಿದ್ರೆ ದೇವ್ರ ಪ್ರತ್ಯಕ್ಷ ಆಗ್ತಾನೆ ಸರ್. ಸರ್, ಇವೆಲ್ಲ ಮಾತಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲ ಪ್ರಯತ್ನ ಸರ್, ಇದು ಹೇಳಕ್ಕೆ ಆಗ್ಲಿಲ್ವಾ? ಒಂದೇ ನಿಮಿಷ ಹೇಳದ್ ಕೇಳಿ. ಇವರೆಲ್ಲ ಏನ್ ಮಾಡ್ತಾರೆ ಬೇಡ ಅಂತ ಹೇಳ್ತೀರಾ ಇದನ್ನ? ಸರ್, ಒಂದೇ ನಿಮಿಷ. ನಾನ್ ಹೇಳೋದ್ ನನ್ ರಿಕ್ವೆಸ್ಟ್ ಏನಂದ್ರೆ, ನಮ್ ಕೈಲಿ ಏನಾಗ್ತದೆ ಅದ್ ಮಾಡು. ಫಸ್ಟ್ ಕೆಲಸ 19ನೇ ತಾರೀಕು ಎಲ್ಲಾರು ದಯವಿಟ್ಟು ಲಾಗಿನ್ ಆಗಿ ಬ್ಯಾಲೆನ್ಸ್ ಶೀಟ್. ಅದು ಆಗದ್ ಬಿಡಿ. ಅದು ಸರ್, that is done. ಸರ್, ಅದೇ ಆಗಿಲ್ಲ. ಹೇಳ್ತೀನಿ ಕೇಳಿ, ಇನ್ನ 1.5 ತಿಂಗಳು ಮುಂದಕ್ಕೆ ಹೋಗುತ್ತೆ. Achar, please listen to me regarding the AGM. I have a view. I am not a shareholder. I am a depositor only. I am only telling you, technical postponement is possible just for 10 minutes. Again, same AGM can be reassembled again, continue the AGM. What is the problem for that? சார், சொல்றேன் கேளுங்க. நீங்க சொல்றது கரெக்ட். லாஸ்ட் டைம் திருப்பி செகண்ட் டைம் மீட்டிங் பண்ணது 1.5 மாசம் மேல ஆச்சு. அது வேணாம் சார். இதுவே இந்த ಜನರಲ್ ಬಾಡಿ ಮೀಟಿಂಗ್ நான் ಹೇಳೋದು, ಟೆಕ್ನಿಕಲ್ ಹೋಲ್ಡ್ ಮಾಡಿ ಪೋಸ್ಟ್ಪೋನ್ ಮಾಡಿ 10 ಮಿನಿಟ್ಸ್ ಪೋಸ್ಟ್ಪೋನ್ ಮಾಡಿ ರೀಅಸೆಂಬಲ್ ಮಾಡಬಹುದಲ್ಲ. ಇಲ್ಲ, ಆತರ ಮಾಡಲ್ಲ. ನಾನು ಏನ್ ಹೇಳತ್ತೆ ಬಂದೆ ಅಂದ್ರೆ, ದಯವಿಟ್ಟು ನಾನ್ ಮೆಂಬರ್ ಅಲ್ಲ, ನಾನ್ ಬರೀ ಡಿಪಾಸಿಟರ್. ನಾನು ಅದೇ ನಾವಿಬ್ರೆ ವಿ ಆರ್ ಡಿಸ್ಕಸಿಂಗ್ ಡಿಪಾಸಿಟರ್ಸ್ ರಂಗನಾಥ್, Ramesh Dandin and Srina should talk. No, sir. All money is money, whether you are shareholder or depositor. No, this general body meeting that can we will continue. Technical adjournment ಇದೆ ಸರ್. ದೊಡ್ಡ ಕಂಪನಿ ಜನರಲ್ ಬಾಡಿ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿ ಬೇಕಾಗಿಲ್ಲ ಅಂತ ಲಾಸ್ಟ್ ಟೈಮ್ ಹೇಳ್ಬಿಟ್ಟಿದ್ದಾರೆ ಅವರು. So in the even if we get some 100 people, 200 people also, okay, good, we will consider and close it off. Okay, correct. I don't think okay. quorum my point is ಏನಿಲ್ಲ. my point is irrelevant my point. Okay, I agree. Okay, so what we will do is we will further pursue this matter and see, and we will discuss about the possibility of meeting all those independent directors. Let us see how it is feasible, whether it is workable or not. We will see that. We have to do it, sir. We have to do it. Okay, we will say we will work on the way how to do it is something that we will work on. Okay, so one suggestion sir, ಅದಕ್ಕೆ ನಿಮಗೆ ಈ ಕಮಿಟಿನಲ್ಲಿ ಯಾರಿದ್ದಾರೆ ಅಂತ ಹೇಳಿ ನೀವು ಶಾರ್ಟ್ ಲಿಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ರಂಗನಾಥ್ ನಮ್ಮ ರಂಗನಾಥ್ ಅವ್ರ ಹೆಲ್ಪ್ ತಗೊಬಹುದು ಅನ್ಸುತ್ತೆ ನೀವು. Because he may get the information internally who are all there in the committee, so that you can target only. In fact, I have put him on that job also already. Okay. But there madiyalla. See, Harish is already on the way. I have already put Raghunath on that job, asking very good. Who are on the empaneled committee there, whether it is the RBI directors or some other empaneled committee has been given this additional job. So these are the things that we are trying to find out. So we will see what comes out of it. Any information barutte nodoಣ. Harish, also ಹೇಳಿ ಸರ್. ಸರ್, ಡಿವೈನ್ ಇಂಟರ್ವೆನ್ಷನ್ ಆಗ್ಲಿ, ಈ ಮೀಡಿಯಾ ಇಂಟರ್ವೆನ್ಷನ್ ಸ್ವಲ್ಪ ಮಾಡಿಸಿ ಸರ್, ದಯವಿಟ್ಟು. ಸರ್, what I wanted to tell you is, now when we request for a divine intervention, we should also see that miracle is possible. Okay. ಆಯ್ತಾ? ನೀವು ಅದನ್ನ ನಂಬದೇ ಇರಬೇಡಿ. ಡಿವೈನ್ ಇಂಟರ್ವೆನ್ಷನ್ ಆದ್ರೆ ಮಿರಕಲ್ ಆಗತ್ತೆ ಅನ್ನೋ ಒಂದು ಧೈರ್ಯ ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಅಲ್ಲ, ಅದು ಮಾಡೋಣ. ಆಗೋದಿಲ್ಲ ಅಂತ ಹೇಳ್ತಾ ಇದೀರೋ, ಅದು ಆಗೋಗತ್ತೆ ಸರ್. ಆಗ್ಲಿ, ಖಂಡಿತ ಆಗತ್ತೆ. ದೇವರಲ್ಲಿ ಭಕ್ತಿ ಇರೋನೆ ನಾನು.
In the meantime, media intervention ಸ್ವಲ್ಪ ಮಾಡಿಸಿ ಅಂತ ಹೇಳಿ. ಎಲ್ಲ ಆಗತ್ತೆ ಸರ್, ಇದೆಲ್ಲ ಡಿಲೇ ಆಗ್ತಿರೋ ಅದಕ್ಕೋಸ್ಕರನೇ ಮೀಡಿಯಾದು ಕರೆಕ್ಟ್ ಪ್ಯಾರಾಫರ್ಮ್ ಇಲ್ಲೇ ಸೆಟಪ್ ಆಗ್ತಾ ಅದಕ್ಕೋಸ್ಕರನೇ ನಾನು ಸ್ಟಾರ್ಟಿಂಗ್ ನಲ್ಲಿ ಏನ್ ಹೇಳ್ದೆ, ನಾವ್ ಎಲ್ಲಾರು ದೇವ್ರ ಪ್ರಾರ್ಥನೆ ಮಾಡೋಣ, ನಮ್ಗೆ ಏನೇನ್ ಬೇಕೋ ಸರಂಜಾಮ್ಗಳು ಏನೇನ್ ಬೇಕೋ ಅರೇಂಜ್ಮೆಂಟ್ಸ್ಗಳು ಎಲ್ಲ ಬೇಗ ಮಾಡ್ಕೊಂಡು ನಿಮ್ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಅದನ್ನ ಮಾಡಪ್ಪ ಅಂತ ನಾನು ಸ್ಟಾರ್ಟಿಂಗ್ ನಲ್ಲೇ ಹೇಳ್ದೆ ನಾನು. ಇಫ್ ಯು ರಿಮೆಂಬರ್. ಓಕೆ ಓಕೆ ಓಕೆ. ಹಾ ಸರ್. ಎಸ್, ನನ್ಗೆ ಮಾಸ್ಟರ್ ಅಣ್ಣಯ್ಯನವರೇ ಒಂದ್ ನಾಟಕದ ಒಂದ್ ಡೈಲಾಗ್ ಜ್ಞಾಪಕ ಬರುತ್ತೆ. ದೇವ್ರು ಅಂದ್ರೆ ಏನ್ ಅನ್ಕೊಂಡ್ರಿ ರೀ, ನಿಮ್ ಕೈಲಿ ದುಡ್ಡು ಇಸ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು ಮಂಗಳಾರತಿ ಮಾಡಿ ನಿಮ್ಗೆ ಕಷ್ಟ ಕೊಟ್ಟು ನಿಮ್ ಕೈಲಿ ಸೇವೆ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದೀರೇನ್ರಿ? ದೇವ್ರ ಆತರ ಅಲ್ಲ ರೀ ಅಂತಾರೆ. ಹಂಗೆ ದೇವ್ರು ನಮ್ಗೇನ್ ಕಷ್ಟ ಕೊಟ್ಟು ಅವ್ರೇನು ಇದು ಮಾಡ್ಬೇಕು ಅಂತ ಅಲ್ಲ. ಎನಿವೇ, ಒಬ್ಬೊಬ್ರದ್ದು ಒಂದೊಂದು ನಂಬಿಕೆಗಳು. ಐ ಆಮ್ ಓಕೆ ವಿತ್ ದಟ್. ಪ್ಲೀಸ್ ಗೋ ಹೆಡ್. ಹಲೋ, ಎಲ್ಲದಕ್ಕೂ ನಿಮ್ ಹಿಂದೆ ಇದೀವಿ. ಹೇಳಿ ಶ್ರೀಧರ್ ಮೂರ್ತಿಗಳು, ಹೇಳಿ ಮಾತಾಡಿ. ಹಲೋ, ಈ ಡಿಪಾಸಿಟರ್ಸ್ ಇದಕ್ಕೆ ಜನರಲ್ ಬಾಡಿಗೆ ಪಾರ್ಟಿಸಿಪೆಂಟ್ ಆಗ್ಬೋದಾ ಹೇಗದು? ಡಿಪಾಸಿಟರ್ಸ್ ಅಲ್ಲ, ಓನ್ಲಿ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಮಾತ್ರನಾ? ಅವಕಾಶ ಇಲ್ವಾ? ಅವಕಾಶ ಇಲ್ಲ ಅಂತ ಹೇಳಿದ್ರೆ ನೀವು ಅವಕಾಶ ಮಾಡ್ಕೋಬಹುದು. ಯು ಕ್ಯಾನ್ ಡೂ ಅ ಪ್ರಾಕ್ಸಿ. ನಿಮ್ಗೆ ಯಾರಾದ್ರೂ ಶೇರ್ ಹೋಲ್ಡರ್ಸ್ ಇದ್ರೆ ಅವ್ರ ಪರವಾಗಿ ನೀವು ಲಾಗಿನ್ ಆಗ, ಪರವಾಗಿ ನೀವು ಲಾಗಿನ್ ಆಗ. ಫೋಲಿಯೋ ನಂಬರ್ ತಿಳ್ಕೊಂಡು ಎಂಟರ್ ಮಾಡಬಹುದು. ಲೆಜರ್ ಫೋಲಿಯೋ ನಂಬರ್. ಓಕೆ. ಸೊ ಬೇರೆ ಯಾರಿಗಾದ್ರೂ ಏನಾದ್ರೂ ಇಶ್ಯೂಸ್ ಇದೆಯಾ ಡಿಸ್ಕಸ್ ಮಾಡೋದಕ್ಕೆ, ಅಥವಾ ಎನಿಬಡಿ ವಾಂಟ್ಸ್ ಟು ಗಿವ್ ಎನಿ ಒಪಿನಿಯನ್, ಸಜೆಷನ್ಸ್, ಎನಿಥಿಂಗ್? ಐ ಥಿಂಕ್ ಲೇಡೀಸ್ ಪಾರ್ಟಿಸಿಪೇಷನ್ ಇದೆಲ್ಲ ಅವತ್ತು. ಯಾವುದು? ಲೇಡೀಸ್ ಪಾರ್ಟಿಸಿಪೇಷನ್. ಲೇಡೀಸ್ ಲೇಡೀಸ್ ಪಾರ್ಟಿಸಿಪೇಷನ್ ಫಾರ್ ವಾಟ್ ಸರ್? ಯಾರು ಇಲ್ಲವಲ್ಲ ಆಯ್ತು. There are many ladies are there, but what is happening is the discussion that we had today. I think that is the reason why many people are not. They would have been satisfied with your answer. Probably that is one thing. Yeah, that could be one. That might be the reason. I think so. They're satisfied with that. ಓಕೆ. ಜೊತೆಗೆ ಇವಾಗ ಸಂಡೇ ಡಿನ್ನರ್ ಟೈಮ್ ಆಗ್ತಾ ಇದೆ. We will wind up today's meeting. Okay. Then we will meet again. So thank you for joining, all of you, and we shall continue to fight for justice, and we will continue to meet again. Thank you everyone. Good night. Bye.